ಒಂದು ಕೇವಲ ಗೀತೆಯಲ್ಲ, ಇದು ಹಿಂದೂ ಕ್ರೈಸ್ತ
ಸ್ವಾಗತಿಸುವುದು ಒಂದು ಕಲೆ. ಅಭಿವೃದ್ಧಿಯನ್ನು ಮಾಡಲಾಗ್ತದೆ. ಇಂತಹ ಉತ್ತಮವಾದ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಎಲ್ಲ ಶಿಕ್ಷಕರವರಿಗೆ ನಮಸ್ಕರಿಸಿದೆ. ವಿಶೇಷವಾಗಿ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಚಳ್ಳಕೆರೆಯ ಅಭಿವೃದ್ಧಿ ಶಿಕ್ಷಣದಿಂದ ಶಿಕ್ಷಣದ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಈಗಾಗಲೇ ನಾವೆಲ್ಲ ನೋಡ್ತಾ ಇದ್ವಿ. ಹೆಗ್ಗೆರೆ ತಾಯಮ್ಮ ಶಾಲೆ ಆಗಿರ್ಬೋದು, BMGHS ಕ್ಷೇತ್ರ ಮಾದರಿ ಇಂಜಿನಿಯರಿಂಗ್ ಕಾಲೇಜ್, ಈ ಥರ ನಾವು ಒಂದೊಂದಾಗಿ ಹೇಳ್ತಾ ಹೋದರೆ, ಆ ಕಟ್ಟಡಗಳ ವಿನ್ಯಾಸವನ್ನು ನೋಡ್ತಾ ಹೋದರೆ, ಮೂಲಭೂತ ಸೌಲಭ್ಯಗಳನ್ನು ನೋಡ್ತಾ ಹೋದರೆ, ಮತ್ತೆ ಶಿಕ್ಷಕರಿಗೆ ಇರ್ತಕ್ಕಂಥ ಸೌಲಭ್ಯಗಳನ್ನು ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ಅಂತಕ್ಕಂಥ ಯಾವಾಗಲೂ ಸಹ ಶಿಕ್ಷಣ ಕ್ಷೇತ್ರ ಅಂದರೆ ನಮ್ಮ ಏನು ಕಡಿಮೆ ಮಳೆ ಬೀಳ್ತಕ್ಕಂಥ ಈ ಚಳ್ಳಕೆರೆಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಆದ್ಯತೆ ನೀಡಿದಾಗ ಮಾತ್ರ ನಮ್ಮ ನಾಡಿನ ನಮ್ಮ ತಾಲೂಕಿನ ಅಭಿವೃದ್ಧಿ ಸಾಧ್ಯ ಅಂತಕ್ಕಂಥದ್ದನ್ನು ನಮ್ಮ ಮಾನ್ಯ ಶಾಸಕರು ರಘುಮೂರ್ತಿ ಸರ್, ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು, ಸಂಪುಟ ದರ್ಜೆ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ಮಂಡಳಿ ಮಾನ್ಯರು ಅದನ್ನು ಭಾವಿಸಿ ಯಾವಾಗಲೂ ಅಭಿವೃದ್ಧಿ ಪತ್ರದತ್ತ ನಮ್ಮೆಲ್ಲ ಶಿಕ್ಷಕರ ಸಮಸ್ಯೆಗೆ ಸ್ಪಂದಿಸ್ತಾ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಿರ್ತಕ್ಕಂಥ ರಘುಮೂರ್ತಿ ಸರ್ಗೆ ತಮ್ಮೆಲ್ಲರ ಶಿಕ್ಷಕ ಮಿತ್ರರೇ, ದಯಮಾಡಿ ಹಿಂಗಡೆ ಚೇರುಗಳ ವ್ಯವಸ್ಥೆ ಆಗ್ತಾ ಇದೆ. ಆದಷ್ಟು ಬೇಗ ಹಿಂಗಡೆ ಯಾವಾಗಲೇ. ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಜೀವನವನ್ನ ಮುಡುಪಾಗಿ ಇಟ್ಟಿರ್ತಕ್ಕಂತಹ ಶ್ರೀ ಶಿವಲಿಂಗಪ್ಪ ಸರ್ ನಿವೃತ್ತ ಪ್ರಾಂಶುಪಾಲರು, ಕೋಟೆ, ಇವರು ಉಪನ್ಯಾಸವನ್ನು ನೀಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಶಿಕ್ಷಕರ ದಿನಾಚರಣೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಶ್ರೀ ಗದ್ದಿಗೆ ತಿಪ್ಪೇಸ್ವಾಮಿ ಸರ್ ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅಧ್ಯಕ್ಷರು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಚಳ್ಳಕೆರೆ. ಹಾಗೆಯೇ ಶ್ರೀ ವೀರೇಶ್ ಸಿಟಿ ಅಧ್ಯಕ್ಷರು, ತಾಲೂಕು ಸರ್ಕಾರಿ ನೌಕರರ ಸಂಘ ಚಳ್ಳಕೆರೆ, ಇವರು ಉಪಸ್ಥಿತರಿದ್ದರೆ ಇವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕು ಶಿಕ್ಷಕ ದಿನಾಚರಣೆ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಚಳ್ಳಕೆರೆ, ಇವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀ GT ವೀರಭದ್ರ ಸ್ವಾಮಿ ಅಧ್ಯಕ್ಷರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್, ಇವರು ಸಹ ಉಪಸ್ಥಿತರಿದ್ದರೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆಯೇ ಗೌರವಾನ್ವಿತ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಸುಮಾ ಪರಮಯ್ಯ ಅವರಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆಯೇ ಶಿಕ್ಷಣ ಕ್ಷೇತ್ರಕ್ಕೆ ಯಾವಾಗಲೂ ಸಹ ನಗರಸಭೆಯಿಂದ ನಮಗೆ ಉತ್ತಮ ಸ್ಪಂದನೆಯನ್ನು ಸಿಗ್ತಾ ಇದೆ. ಶ್ರೀಮತಿ ಸುಜಾತ ಪ್ರಹ್ಲಾದ್ ಅವರಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಮತ್ತೋರ್ವ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಕವಿತಾ ವೀರೇಶ್ವರ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆಯೇ ಶ್ರೀಮತಿ CB ಜಯಲಕ್ಷ್ಮಿ ಕೃಷ್ಣಮೂರ್ತಿ ಅವರಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ T ಮಲ್ಲಿಕಾರ್ಜುನ್ ಸ್ಥಾಯಿ ಸಮಿತಿ ಅಧ್ಯಕ್ಷರು ನಗರಸಭೆ ಚಳ್ಳಕೆರೆ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಶ್ರೀ GT ರಮೇಶ್ ಗೌಡ ಅವರಿದ್ದಾರೆ. ನಗರಸಭಾ ಸದಸ್ಯರು ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಶ್ರೀ K ವೀರಭದ್ರಯ್ಯ ಅವರು ನಗರಸಭಾ ಸದಸ್ಯರಿದ್ದಾರೆ. ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ಶ್ರೀ ರಂಗಸ್ವಾಮಿ ನಾಮನಿರ್ದೇಶಿತ KDP ಸದಸ್ಯರು, ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ ಅವರಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ನಾಮನಿರ್ದೇಶಿತ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀ R ಪ್ರಸನ್ನ ನೇತಾಜಿ ಅವರಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ನಾಮನಿರ್ದೇಶಿತ ತಾಲೂಕು ಪಂಚಾಯತ್ KDP ಸದಸ್ಯರಾಗಿರ್ತಕ್ಕಂಥ ಶ್ರೀ T ಬಸವರಾಜ್ ಅವರಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಶ್ರೀ ರಾಜಣ್ಣ HO ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಅವರಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀ ಗದ್ದಿಗೆ ಪಾಪಣ್ಣ ಸರ್ ಬಡಗಿ ಪಾಪಣ್ಣ ಸರ್ ಇದ್ದಾರೆ. ನಾಮನಿರ್ದೇಶಿತ
ಸದಸ್ಯರು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಶ್ರೀ ರಾಜಣ್ಣ ಎಚ್.ಓ. ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀಮತಿ ಸಣ್ಸೂರಮ್ಮ ಕೆ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಚಳ್ಳಕೆರೆ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. APMC ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಹೇಮಂತ್ ರಾಜ್ ಸರ್ ಇದ್ದಾರೆ, ಅವರಿಗೆ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಶ್ರೀ ಹನುಮಂತರಾಯ ಈ ಕಾರ್ಯದರ್ಶಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಚಳ್ಳಕೆರೆ ಇವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಶ್ರೀಮತಿ ಜಯಮ್ಮ ಜಿಲ್ಲಾ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಚಿತ್ರದುರ್ಗ ಚಳ್ಳಕೆರೆ ಇವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀ ಸುರೇಶ್ ಬಿ ಜಿಲ್ಲಾಧ್ಯಕ್ಷರು ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀ ಸಿದ್ಲಿಂಗಪ್ಪ ಆರ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಚಳ್ಳಕೆರೆ ಇವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಶ್ರೀ ರಾಮನಾಯಕ್ ಎಸ್ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಇವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀ ರಾಜ್ಕುಮಾರ್ ಬಿ ಅಧ್ಯಕ್ಷರು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಇವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಶ್ರೀ ಈರಣ್ಣ ಡಿ ಕಾರ್ಯದರ್ಶಿ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಇವರು ಸಹ ಉಪಸ್ಥಿತರಿದ್ದಾರೆ, ಇವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀ ಡಿ ಶ್ರೀನಿವಾಸ್ ಅಧ್ಯಕ್ಷರು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘ ಚಳ್ಳಕೆರೆ ಇವರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಶ್ರೀ DS ಪಾಲಯ್ಯ ಕಾರ್ಯದರ್ಶಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘ ಚಳ್ಳಕೆರೆ ಇವರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀ ಪ್ರಕಾಶ್ ಕೆ ಅಧ್ಯಕ್ಷರು ಕರ್ನಾಟಕ ರಾಜ್ಯ GPT ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇವರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತ. ಹಾಗೆಯೇ ನಾಗರಾಜ್ ಪಿ, ಬಸವರಾಜ್ ಡಿ, ವೀರಾಂಜನೇಯ ಎಸ್, ಸೈಯದ್ ಇರ್ಫಾನ್, ಅನಿಲ್ ಕುಮಾರ್, ಭೀಮಣ್ಣ, ನಾಗರಾಜ್ ಶ್ರೀ, ನಾಗರಾಜ್ BS ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸುನೀಲ್ ನಾಯ್ಕ್, ತಿಪ್ಪೇಸ್ವಾಮಿ, ಮಂಜುನಾಥ್ ಇವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರು ಉಪಸ್ಥಿತರಿದ್ದಾರೆ, ಅವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ರಾಜೇಶ್ ಕೂಟ ಅವರು ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಶ್ರೀ ಮಂಜುನಾಥ್ ಪಿ ಪತ್ರಾಂಕಿತ ವ್ಯವಸ್ಥಾಪಕರು ಶಿಕ್ಷಣಾಧಿಕಾರಿಗಳ ಕಚೇರಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಶಿಕ್ಷಣ ಸಂಯೋಜಕರು, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು, ಕೇಂದ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸಿಬ್ಬಂದಿ ವರ್ಗ, ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು, ಮಂಜುನಾಥ್ ಪಿ ಪತ್ರಾಂಕಿತ ವ್ಯವಸ್ಥಾಪಕರು, ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು, ART ಸಂಪನ್ಮೂಲ ವ್ಯಕ್ತಿಗಳು, ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಚೇರಿ ಹಾಗೂ ಎಲ್ಲ ಶಿಕ್ಷಕ ಬಂಧುಗಳಿಗೂ ಸಹ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೆ KPT ತಿಪ್ಪೇಸ್ವಾಮಿ ಸರ್ಗೂ ಸಹ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ತಾಲೂಕಿನ ಎಲ್ಲ ಪ್ರಾಥಮಿಕ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತೇನೆ. ವಿಶೇಷವಾಗಿ ನಮ್ಮ ತಾಲೂಕಿನ ಶಿಕ್ಷಣ ರಥವನ್ನು ಮುನ್ನಡೆಸ್ತಕ್ಕಂಥ ಶ್ರೀ ಸುರೇಶ್ KS ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಇಲಾಖೆ ಇವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಎಲ್ಲರಿಗೂ ಸಹ ಮತ್ತೊಮ್ಮೆ ಎಲ್ಲರಿಗೂ ಸಹ ಯಾರಾದ್ರೂ ವೇದಿಕೆಯ ಮೇಲೆ ಬಹುದೊಡ್ಡ ವೇದಿಕೆ ನಮ್ಮದು, ನೌಕರರಲ್ಲಿ ನಾವೇ ಸಹ ಹೆಚ್ಚು ಇರೋದು. ಹಾಗಾಗಿ ಎಲ್ಲ ನೌಕರರಿಗೂ, ಎಲ್ಲ ಪದಾಧಿಕಾರಿಗಳಿಗೂ, ಎಲ್ಲ ಸಂಘದವರಿಗೂ ಹಾಗೂ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಎಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ, ನನ್ನ ಸ್ವಾಗತ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ, ಪದಾಧಿಕಾರಿಗಳಿಗೂ, ನೌಕರರ ಸಂಘದ ಪದಾಧಿಕಾರಿಗಳಿಗೂ, ಸಮಸ್ತ ನೌಕರರ ಸಂಘಗಳ ಪದಾಧಿಕಾರಿಗಳಿಗೂ, CRP ಅವರಿಗೂ ಸ್ವಾಗತವನ್ನು ಕೋರ್ತಾ, ನಮ್ಮ ದೊಡ್ಡ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಮಾತಿನ ವಿರಾಮವನ್ನು ನೀಡ್ತೇನೆ. ಥ್ಯಾಂಕ್ ಯು. ಸ್ವಾಗತವನ್ನು ಕೋರಿರ್ತಕ್ಕಂತಹ ಅಕ್ಷರದಾಸೋಹ ಸಹಾಯ ದೀಪ
ವಿದ್ಯಾರ್ಥಿಗಳಾಗಿದ್ದಕ್ಕಾಗಿ ಸದಾ ಚಿಂತಿಸುವ ಶ್ರದ್ಧೆ, ಶಿಸ್ತು ಮತ್ತು ಸೇವಾ ಭಾವದ ಪ್ರತಿರೂಪ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಅವರು ಶಿಕ್ಷಣದ ಮೌಲ್ಯವನ್ನ ನುಡಿಗಳಲ್ಲಿ ಮಾತ್ರವಲ್ಲ ನಡೆತೆಯಲ್ಲಿಯೂ ಪ್ರತಿಬಿಂಬಿಸುತ್ತಾರೆ. ಪ್ರತಿಷ್ಠಿತ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿ ಎಂದರೆ ಆ ದಿನಕ್ಕೆ ದಿಕ್ಕು ತೋರಿಸುವಂತಹ ದೀಪದಂತೆ. ಈಗ ನಮ್ಮ ಕಾರ್ಯಕ್ರಮದ ಮನದಾಳದಿಂದ ಬಿಂಬಿಸುವ ನಮ್ಮ ಗೌರವಾನ್ವಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ KS ಸುರೇಶ್ ರವರನ್ನ ನಾವು ವೇದಿಕೆಗೆ ಪೂರ್ವಕವಾಗಿ ಆಹ್ವಾನಿಸುತ್ತೇವೆ. ಎಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ಭಾರತದ ಹೆಮ್ಮೆಯ ಪುತ್ರ ನಮ್ಮ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ 130ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ನಾವು ಈ ದಿನ ವಾಲ್ಮೀಕಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಎಲ್ಲ ಶಾಲೆಗಳ ಶಿಕ್ಷಕರಿಗೆ, ಮಕ್ಕಳಿಗೆ ಮತ್ತು ಶಿಕ್ಷಣ ಇಲಾಖೆಯ ವಿವಿಧ ಹಂತದ ಎಲ್ಲ ಅಧಿಕಾರಿಗಳಿಗೆ ಸೂಕ್ತ ಮಾರ್ಗದರ್ಶನವನ್ನು ಮಾಡ್ತಾ ಶಿಕ್ಷಣದ ಮೂಲಕವೇ ಎಲ್ಲವನ್ನೂ ನಾವು ಪಡ್ಕೊಳ್ಳೋದಕ್ಕೆ ಮತ್ತು ಸಾಧಿಸಲಿಕ್ಕೆ ಮತ್ತು ಸಮಾಜದಲ್ಲಿ ಸಾಮರಸ್ಯ, ಶಾಂತಿ, ಐಕ್ಯತೆ, ಸೌಹಾರ್ದತೆ, ಸಮಾನತೆಯನ್ನು ಕಾಣಲಿಕ್ಕೆ ಶಿಕ್ಷಣವೇ ಒಂದು ಆಧಾರ ಆಗುವಂಥ ಮೂಲ ಮಂತ್ರವನ್ನು ನಂಬಿಕೊಂಡು ಅದನ್ನು ಇಡೀ ತಾಲೂಕಿನ ಕ್ಷೇತ್ರದ ಎಲ್ಲ ಗ್ರಾಮಗಳಿಗೆ ತಲುಪಿಸುವಂಥ, ಪ್ರಸಾರ ಮಾಡುವಂತಹ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಬಹಳ ಘನತೆಯಿಂದ ನಿರ್ವಹಿಸ್ತಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಸನ್ಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರು, ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಬೆಂಗಳೂರು ಆಗಿರುವಂತಹ ಸನ್ಮಾನ್ಯ ಶ್ರೀ ಟಿ ರಘುಮೂರ್ತಿ ಸಾಹೇಬ್ರೆ ಹಾಗೂ ವೇದಿಕೆಯ ಮೆರವಣಿಗೆ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿರುವಂತಹ ಸನ್ಮಾನ್ಯ ಗೌರವಾನ್ವಿತ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಶಿಲ್ಪಾ ಗೂಳಿ ಮೇಡಮ್ ಅವರೇ ಹಾಗೂ ಗೌರವಾನ್ವಿತ ನಗರಸಭೆಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಕವಿತಾ ಬೋರಯ್ಯ ಮೇಡಮ್ ಅವರೇ ಹಾಗೂ ನಮ್ಮ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂತಹ ಶಿಶಿರ್ ಸರ್ ಅವರೇ ಮತ್ತು ನಮ್ಮ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಗದ್ಗೆ ಬಿ ವಿಪೇಶ್ವರಿ ಸರ್ ಅವರೇ, ಅಧ್ಯಕ್ಷರು ತಾಲೂಕು ಸರ್ಕಾರಿ ನೌಕರರ ಸಂಘ ಆಗಿರುವಂತಹ ಚಳ್ಳಕೆರೆ ವೀರೇಶ್ ಅವರೇ ಹಾಗೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಪಿ ವೀರಭದ್ರ ಸ್ವಾಮಿ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸ್ಥಾಯಿ ಸಮಿತಿಯ ಗೌರವಾನ್ವಿತ ನಗರಸಭೆಯ ಸದಸ್ಯರಾಗಿರುವಂತಹ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಸರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ವಿಶೇಷ ಉಪನ್ಯಾಸವನ್ನು ನೀಡಲಿಕ್ಕೆ ಬಂದಿರತಕ್ಕಂತಹ ನಿವೃತ್ತ ಪ್ರಾಚಾರ್ಯರಾಗಿರ್ತಕ್ಕಂತಹ ಶಿವಲಿಂಗಪ್ಪ ಸರ್ ಅವರೇ ಹಾಗೂ ನಮ್ಮ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಸಂಸೂರಮ್ಮನವರೇ ಹಾಗೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಗೌರವಾನ್ವಿತ ಎಲ್ಲ ನಗರಸಭಾ ಸದಸ್ಯರೇ ಹಾಗೂ ಗೌರವಾನ್ವಿತ ಎಲ್ಲ ನಾಮನಿರ್ದೇಶಿತ ನಗರಸಭಾ ಸದಸ್ಯರೇ, ಗೌರವಾನ್ವಿತ ಎಲ್ಲ ನಾಮನಿರ್ದೇಶಿತ ತಾಲೂಕು ಪಂಚಾಯತಿ KDP ಸದಸ್ಯರೇ ಹಾಗೂ ನಮ್ಮ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಹನುಮಂತರಾಯ ಅವರೇ, ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ PT ಶ್ರೀನಿವಾಸನ್ ಅವರೇ, ಪ್ರಧಾನ ಕಾರ್ಯದರ್ಶಿಯಾದ DS ಪಾಲಯ್ಯ ಅವರೇ, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ರಾಜ್ಕುಮಾರ್ ಅವರೇ, ಪ್ರಧಾನ ಕಾರ್ಯದರ್ಶಿಯಾದ ಈರಣ್ಣ ಅವರೇ ಮತ್ತು ತಾಲೂಕು ಪ್ರಾಥಮಿಕ ಶಾಲೆಯ ಆಯ್ಕೆಗೆ ಜಿಲ್ಲಾ ಉಪಾಧ್ಯಕ್ಷರಾದ ಜಯಮ್ಮ ಅವರು ಹಾಗೂ ಎಲ್ಲ ನಮ್ಮ ತಾಲೂಕಿನ ಶಿಕ್ಷಣ ಇಲಾಖೆಯ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರೇ, ವಿವಿಧ ಹಂತದ ಪದಾಧಿಕಾರಿಗಳೇ, ಎಲ್ಲ ನಮ್ಮ ವಿವಿಧ ಸಂಘಗಳ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಿವೃತ್ತರಾಗಿ ಮತ್ತು ಮರಣ ಹೊಂದಿದಂಥ ಕುಟುಂಬದ ಎಲ್ಲ ಸದಸ್ಯರು ಇಲ್ಲಿ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಆಗಮಿಸಿದೆ. ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಶಿಕ್ಷಕರೇ, ನಮ್ಮ ಶಿಕ್ಷಣಾಧಿಕಾರಿಗಳ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರೇ, PRC ಕಚೇರಿ ಸಿಬ್ಬಂದಿ ವರ್ಗದವರೇ ಹಾಗೂ ನಮ್ಮ ಎಲ್ಲ ಶಿಕ್ಷಕ ಮಿತ್ರರೇ ಮತ್ತು ಮಾಧ್ಯಮ ಸ್ನೇಹಿತರು, ಈಗಾಗಲೇ ನಮ್ಮ ಮಂಜುನಾಥ್ ಅವರು ನಮ್ಮ ಸಹಾಯಕ ನಿರ್ದೇಶಕರು ಸ್ವಾಗತ ಮಾಡುವ ಕೆಲವೊಂದು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ.
ಒಂದು ಕಾರ್ಯಕ್ರಮದ ವಿಶೇಷತೆ ಶಿಕ್ಷಕರ ಒಂದು ಸೇವೆಯನ್ನು ಗೌರವಿಸುವಂಥದ್ದು, ಶಿಕ್ಷಕರ ಸೇವೆಯ ಮೌಲ್ಯ ಮತ್ತು ಘನತೆಯನ್ನು ನಾವು ಎತ್ತಿ ಹಿಡಿಯುವಂಥದ್ದು. ಶಿಕ್ಷಕರು ಸಾಮಾಜಿಕವಾಗಿ ನಮ್ಮ ಎಲ್ಲ ಜನಗಳನ್ನು ಒಂದು ಉನ್ನತವಾದಂತಹ ಮೌಲ್ಯಗಳೊಂದಿಗೆ, ಆದರ್ಶಗಳೊಂದಿಗೆ ಉನ್ನತ ನಾಗರಿಕ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಉತ್ತಮವಾದಂತಹ ಜವಾಬ್ದಾರಿಯನ್ನು ನಾವು ನಿರ್ವಹಿಸುವಂತಹ ದಿನ. ಇವತ್ತು ನಾವು ಅದನ್ನು ಗೌರವಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡು ನಮ್ಮ ವೃತ್ತಿ ಜೀವನದಲ್ಲಿ ನಾವು ಇನ್ನಷ್ಟು ಪ್ರಖರವಾಗಿ ನೈಪುಣ್ಯತೆಯನ್ನು ಗಳಿಸಿಕೊಂಡು ಇನ್ನಷ್ಟು ಪರಿಣಾಮಕಾರಿಯಾಗಿ ನಾವು ಅದನ್ನು ನಿರ್ವಹಿಸಬೇಕಾದ್ರೆ ನಾವು ಏನು ಯೋಜನೆಗಳನ್ನು ಹಾಕಬೇಕಾಗಿತ್ತು ಅನ್ನುವಂಥದ್ದನ್ನು ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಮತ್ತು ಆ ಒಂದು ಯೋಜನೆಯನ್ನು ಜಾರಿ ಮಾಡುವಂತಹ ಸಂಕಲ್ಪವನ್ನು ಮಾಡುವ ದಿನ ಶಿಕ್ಷಕರ ದಿನಾಚರಣೆ. ಇಂತಹ ಒಂದು ಮಹತ್ವದ ದಿನಾಚರಣೆಯನ್ನು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಎಂದು ನಾವು ಆಚರಣೆ ಮಾಡ್ತೇವೆ. ಅವರು ನಮ್ಮ ದೇಶದ ಪ್ರತಿಷ್ಠಿತ ಕಾಲೇಜು ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಾಪಕರಾಗಿ, ಪ್ರಾಧ್ಯಾಪಕರಾಗಿ, ಪ್ರೊಫೆಸರ್ ಆಗಿ, ಹಾಗೆ ನಮ್ಮ ದೇಶದ ಉಪರಾಷ್ಟ್ರಪತಿಯಾಗಿ, ರಾಷ್ಟ್ರಪತಿಗಳಾಗಿ, ತತ್ವ ಮೀಮಾಂಸಕರಾಗಿ ಬಹಳ ಉನ್ನತವಾಗಿರ್ತಕ್ಕಂತಹ ಜ್ಞಾನವನ್ನು, ನಮ್ಮ ಭಾರತ ಮೂಲದ ಜ್ಞಾನವನ್ನು ಇಡೀ ಪ್ರಪಂಚದಾದ್ಯಂತ ಪ್ರಸಾರ ಮಾಡಿದಂತಹ ಶ್ರೇಷ್ಠ ವಿದ್ವಾಂಸ. ಇಂತಹ ವಿದ್ವಾಂಸರ ದಿನಾಚರಣೆಯ ದಿನ ನಮ್ಮ ಶಿಕ್ಷಕರಿಗೆ ಗೌರವವನ್ನು ಕೊಡಬೇಕು, ಗುರುಗಳ ಒಂದು ಮಹತ್ವವನ್ನು ಈ ಸಮಾಜ ಅರಿತುಕೊಳ್ಳಬೇಕು ಅನ್ನುವಂಥ ಉದ್ದೇಶದಿಂದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಿದ್ದೇವೆ. ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ. ಅರಿವು ಅನ್ನುವಂಥದ್ದು ನಮಗೆ ಗುರುವಾಗಬೇಕು. ಆ ಗುರುವಿನ ಮೂಲಕ ನಮ್ಮ ಸಮಾಜದಲ್ಲಿ ಆವರಿಸಿರುವಂತಹ ಕತ್ತಲೆಯನ್ನು ನಾವು ಹೊಡೆದೋಡಿಸುವಂತಹ ಜ್ಯೋತಿಗಳಾಗಬೇಕು ಶಿಕ್ಷಕರು ಅನ್ನುವಂತಹ ಅಂತರಾತ್ಮದ ಒಂದು ಸಂದೇಶವನ್ನು ಆ ತತ್ವ ಹೇಳುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ ಎಲ್ಲ ಶಾಲೆಗಳ ಒಂದು ಮೂಲ ಸೌಕರ್ಯಗಳನ್ನು ಬಹಳ ವ್ಯವಸ್ಥಿತವಾಗಿ, ಯೋಜನಾಬದ್ಧವಾಗಿ ಈ ಒಂದು ಕ್ಷೇತ್ರದ ಜನಪ್ರಿಯ ಶಾಸಕರು ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿ 2013ರಿಂದ ಇಲ್ಲಿಯವರೆಗೆ 347 ಕೊಠಡಿಗಳನ್ನು, ಕಟ್ಟಡಗಳನ್ನು ಮತ್ತು ವಿವಿಧ ಬಗೆಯ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ನಮ್ಮ ಶಾಲೆಗಳಲ್ಲಿ ಕಲಿಯುವಂಥ ಮಕ್ಕಳು ವ್ಯವಸ್ಥಿತವಾಗಿ, ಸುಸಜ್ಜಿತವಾಗಿ, ಬಹಳ ಅನುಕೂಲಕರವಾದಂತಹ ಶಿಕ್ಷಣವನ್ನು ಪಡೆಯಬೇಕು ಅನ್ನುವಂಥ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ತಮ್ಮ ಇಡೀ ಶಾಸಕರ ಸೇವೆಯ ಸಂಪೂರ್ಣ ಅವಧಿಯನ್ನು ಮೀಸಲಿಟ್ಟಿದ್ದಾರೆ. ಅದಕ್ಕಾಗಿ ನಾವು ನೋಡ್ಬೋದು, ಎಲ್ಲ ಶಾಲೆಗಳಲ್ಲಿಯೂ ಸಹ ವಿಶಿಷ್ಟವಾಗಿರ್ತಕ್ಕಂತಹ ವಿನ್ಯಾಸದ ಕಟ್ಟಡಗಳನ್ನು, ಕೋಣೆಗಳನ್ನು ಅವರು ಕಟ್ಟಿಸ್ಕೊಂಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಶಾಲೆಗಳಲ್ಲಿ ಬಹಳ ಉತ್ತಮವಾದಂತಹ ಒಂದು ಭೌತಿಕವಾದಂತಹ ವ್ಯವಸ್ಥೆ ಇದೆ. ಇದನ್ನೆಲ್ಲ ನಾವು ಸದ್ಬಳಕೆ ಮಾಡಿಕೊಳ್ಳೋಣ. ಮತ್ತು ನಮ್ಮ ಶಾಸಕರು ಶೈಕ್ಷಣಿಕವಾಗಿರ್ತಕ್ಕಂತಹ ಒಂದು ಸಂಕಲ್ಪವನ್ನು ಅವರು ಯಾವ ರೀತಿ ಅಂದರೆ, ನೂರಿನಲ್ಲಿ ಒಂದು ಪ್ರಥಮ ದರ್ಜೆ ಕಾಲೇಜು ಸ್ಥಳಾಂತರವಾಗುತ್ತೆ, ಸ್ಥಳಾಂತರ ಮಾಡಬೇಕು ಅನ್ನುವಂಥ ಒಂದು ವಿಷಯ ಬಂದಾಗ ಅದಕ್ಕೆ ಅವರು ತಮ್ಮ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಶಕ್ತಿಯನ್ನು ಅದಕ್ಕಾಗಿ ತೊಡಗಿಸಿ ಪಾದಯಾತ್ರೆ ಮಾಡಿ, ಅಲ್ಲಿ ಅವಶ್ಯಕತೆ ಇದೆ. ತುರುನೂರು ಹೋಬಳಿ ಸಹ ಹೈದರಾಬಾದ್ ಕರ್ನಾಟಕದಷ್ಟೇ ಹಿಂದುಳಿದಿದೆ. ತುಂಬ ಆರ್ಥಿಕವಾಗಿ, ಸಾಮಾಜಿಕವಾಗಿ ಬಹಳ ಹಿಂದುಳಿದಿರ್ತಕ್ಕಂತಹ ಬರಪೀಡಿತ ಒಂದು ಹೋಬಳಿ ಆಗಿರೋದ್ರಿಂದ ಅಲ್ಲಿಗೆ ಪ್ರಥಮ ದರ್ಜೆ ಕಾಲೇಜು ಬೇಕು ಅನ್ನುವಂಥದ್ದನ್ನು ಪಾದಯಾತ್ರೆ ಮೂಲಕ ಹೋರಾಟ ಮಾಡಿ ಅದನ್ನು ಅಲ್ಲೇ ಉಳಿಸಿಕೊಂಡಂತಹ ಶ್ರೇಷ್ಠವಾದ ಮನಸ್ಸು ನಮ್ಮ ಶಾಸಕರು. ಇದು ಬಹಳ ನಿಮಗೆ ಸಣ್ಣ ವಿಷಯ ಅಂತ ಹೇಳಿದ್ರು ಸಹ ಅವರ ಹೃದಯದಲ್ಲಿ ಶಿಕ್ಷಣದ ಬಗ್ಗೆ ಇರುವಂತಹ ತುಡಿತವನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಆ ಹಿನ್ನೆಲೆಯಲ್ಲಿ ಶಿಕ್ಷಣಕ್ಕೋಸ್ಕರ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ ಎಲ್ಲ ಅನುದಾನವನ್ನು ಶಿಕ್ಷಣ ಇಲಾಖೆಗೆ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತಾ ಇರುವಂತಹ ಸನ್ಮಾನ ಶಾಸಕರಿಗೆ ನಾನು ನಮ್ಮ ಇಲಾಖೆ ಪರವಾಗಿ ಯಾವತ್ತೂ ಸಹ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾ, ಈ ಒಂದು ಕಾರ್ಯಕ್ರಮ ಈಗಾಗಲೇ ಬಹಳಷ್ಟು ಸಮಯ ಆಗಿರೋದ್ರಿಂದ ಮುಂದಿನ ಅನೇಕ ಕಾರ್ಯಕ್ರಮಗಳನ್ನು ನಾವು ತುರ್ತಾಗಿ ಪೂರೈಸಬೇಕಾಗಿರೋದ್ರಿಂದ ನಮ್ಮ ಈ ಒಂದು ಪ್ರಾಸ್ತಾವಿಕ ನುಡಿಗಳಿಗೆ ನಾನು ಒಟ್ಟು ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರಿಗೆ, ಸನ್ಮಾನ್ಯ ಶಾಸಕರಿಗೆ, ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳಿಗೆ, ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಸಂಘದ ಪದಾಧಿಕಾರಿಗಳಿಗೆ, ಮಾಧ್ಯಮದ ಸ್ನೇಹಿತರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಪ್ರಾಸ್ತಾವಿಕ ನುಡಿಗಳನ್ನಾಡಿದ
ಕ್ಷೇತ್ರ ಶಿಕ್ಷಣಾಧಿಕಾರಿ KS ಸುರೇಶ್ ಅವರಿಗೆ ಧನ್ಯವಾದಗಳು. ಅಭಿವೃದ್ಧಿಯ ಹರಿಕಾರ, ಬಡವರ ಬಂಧು, ವಿದ್ವತ್ತಿನ ವಟವೃಕ್ಷ, ಸಾಮಾಜಿಕ ಸೇವೆಯ ಸಜ್ಜನ ಬಂಧು, ಕಲೆಯ ಪ್ರೇಮಿ, ಶಿಕ್ಷಣದ ಬೆಂಬಲಿಗ. ಇವರು ಕೇವಲ ರಾಜಕೀಯ ನಾಯಕರಲ್ಲ, ಅವರು ನಾಡಿನ ನವ ಚೈತನ್ಯ. ಅವರ ನುಡಿಗಳಲ್ಲಿ ನವೋತ್ಸಾಹ, ಅವರ ನೋಟದಲ್ಲಿ ನವದಿಕ್ಕು. ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಶಾಸಕರು ಶ್ರೀ ಟಿ ರಘುಮೂರ್ತಿರವರು ನಮ್ಮ ಕಾರ್ಯಕ್ರಮದ ಜ್ಞಾನೋತ್ಸವಕ್ಕೆ ಬೆಳಕಿನ ಬಾಗಿಲು ತೆರೆದು ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಬೇಡ ಬಿಡ್ರಿ.
ಗೀತಾ. ಅವರ ನುಡಿಗಳಲ್ಲಿ ಅನುಭವದ ಅಳತೆ, ಅವರ ಮಾತುಗಳಲ್ಲಿ ಮಾರ್ಗದರ್ಶನದ ಮಂತ್ರ. ಅವರು ಕೇವಲ ನಿವೃತ್ತ ಪ್ರಾಚಾರ್ಯರಲ್ಲ, ಅವರು ಜ್ಞಾನದ ದೀಪ, ಅವರು ಶ್ರದ್ಧೆಯ ಶಿಖರ, ಅವರು ವಿದ್ಯಾರ್ಥಿಗಳ ಹೃದಯದಲ್ಲಿ ಬೆಳಕು ಹರಡಿದ ಗುರು. ಈಗ ನಮ್ಮ ಕಾರ್ಯಕ್ರಮದ ಜ್ಞಾನಪದವನ್ನ ಬೆಳಗಿಸಲು ನಾವು ವೇದಿಕೆಗೆ ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತೇವೆ ಶ್ರೀ ಶಿವಲಿಂಗಪ್ಪ ಎಂ ಸರ್ ಅವರನ್ನ. ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮದಿನದ ಶುಭಾಶಯಗಳು. ಇವತ್ತಿನ ಕಾರ್ಯಕ್ರಮದ ರೂವಾರಿಗಳು, ವಿಶೇಷವಾಗಿ ಶಿಕ್ಷಣ ಮತ್ತು ನಮ್ಮ ತಾಲೂಕಿನ ಹ್ಯಾಟ್ರಿಕ್ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶಾಸಕರೇ. ಯಾಕೆ ನಾನು ಶಿಕ್ಷಣ ಮತ್ತು ಸನ್ಮಾನ್ಯ ಶಾಸಕರನ್ನ ನಿಮಗೆ ನೆನಬೇಕು ಅಂತ ಹೇಳಿದ್ರೆ, ಕಳೆದ 300 ವರ್ಷಗಳ ಹಿಂದೆ ಫ್ರಾನ್ಸ್ ದೇಶದ ಒಬ್ಬ ತತ್ವಜ್ಞಾನವನ್ನು ಮಹಾತ್ಮ ಇದ್ದಾರೆ. ಯಾವುದೇ ಒಂದು ದೇಶ, ರಾಜ್ಯ, ಪ್ರದೇಶ, ಕುಟುಂಬ, ಸಮಾಜ ಸರ್ವಾಂಗೀಣವಾಗಿ ಪ್ರಗತಿಯಾಗಬೇಕಾದರೆ ಶಿಕ್ಷಣದ ಬೀಜ ಮೊದಲು ಬಿತ್ತಬೇಕು. ಆನಂತರ ಸರ್ವ ಕ್ಷೇತ್ರಗಳ ಅಭಿವೃದ್ಧಿ ಆಗಬೇಕಂತಕ್ಕಂಥ ನಾಣ್ಣುಡಿಯನ್ನ ಹೇಳಂತಹ ರೂಸೋರವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದ ಎಲ್ಲ ಸುಸಂಸ್ಕೃತ, ಸಚ್ಚಾರಿಕೃತ ಸತ್ಪ್ರಜೆಗಳನ್ನ ರೂಪಿಸುವಂತಹ ಎಲ್ಲ ಶಿಕ್ಷಕ ಬಂಧುಗಳೇ, ಕಳೆದ ಒಂದು ವಾರದ ಹಿಂದೆ ಶಿಕ್ಷಕರ ದಿನಾಚರಣೆಗೆ ಒಂದಿಷ್ಟು ಉಪನ್ಯಾಸ ನೀಡಬೇಕಂತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನನಗೆ ಕರೆ ಕೊಟ್ಟಾಗ ಅತ್ಯಂತ ಸಂತಸ ಮತ್ತು ಸಂತೋಷ ಮತ್ತು ಧನ್ಯ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಇಡೀ ಸಮಾಜ ಶಿಕ್ಷಕರು, ಮಾಸ್ಟರ್, ಪೋಸ್ಟ್ ಮಾಸ್ಟರ್ಗೆ ಮಾಸ್ಟರ್ ಅಂತೀವಿ, ಎಂತ ದೊಡ್ಡ ಪ್ರೊಫೆಸರ್ ಆದರೂ ಅವರ ಶಿಕ್ಷಕರನ್ನು ಅಂತ ಕರೀತೀವಿ. ಶಿಕ್ಷಕರ ಪಾತ್ರ ಎಂತಹದ್ದು ಎಂತಕ್ಕನ್ನ ವಿಶ್ವಕ್ಕೆ ತಿಳಿಸಿಕೊಟ್ಟಂತಹ ಮಹಾನ್ ವ್ಯಕ್ತಿ ಶಿಕ್ಷಕರಾದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರು. ಶಿಕ್ಷಕ ವೃತ್ತಿಯಿಂದ ಆರಂಭಿಸಿ ದೇಶದ ಅತ್ಯುನ್ನತ ಪದವಿಗೇರಿದಂತಹ ಮಹಾನ್ ವ್ಯಕ್ತಿ, ಚಿಂತಕ, ದಾರ್ಶನಿಕ, ತತ್ವಜ್ಞಾನಿ. ಎಷ್ಟು ಹೇಳಿದರೂ ಸಾಲದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಒಂದು ನಡೆದು ಬಂದ ದಾರಿಗಳು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರು ಆಂಧ್ರ ಮತ್ತು ತಮಿಳುನಾಡಿನ ಗಡಿಭಾಗದ ಪ್ರದೇಶವಾಗಿರ್ತಕ್ಕಂಥ ತಿರುಪತಿ ಅಂತಕ್ಕಂಥ ಪ್ರದೇಶದಲ್ಲಿ ತಂದೆ ವೇಣುಸ್ವಾಮಿ ಮತ್ತು ತಾಯಿ ಸೀತಮ್ಮನವರ ಪುತ್ರನಾಗಿ ಜನಿಸಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯನ್ನು ಬೇಲೂರಿನಲ್ಲೇ ಮುಗಿಸಬೇಕಾಗುತ್ತೆ. ಇಂತಹ ರಾಧಾಕೃಷ್ಣರವರು PUC ಮತ್ತು ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನ ವಿದ್ಯಾರ್ಥಿ ವೇತನದ ಮೂಲಕ ವಿದ್ಯಾಭ್ಯಾಸವನ್ನು ಮಾಡಿದಂತಹ ಶಿಕ್ಷಕ ಯಾರಾಗಿದ್ರೆ ಅದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅಂತ ಹೇಳಬೇಕಾಗುತ್ತೆ. ಜಾನ್ ಕೇಟ್ಸ್ ಒಂದು ಮಾತು ಹೇಳ್ತಾನೆ, ಪ್ರತಿಭೆಗಳು ಹುಟ್ಟುವುದು ಬಿಡಿಸುವುದರಲ್ಲಿ ಎಂಬುದಕ್ಕೆ ಸರ್ವಪಲ್ಲಿ ರಾಧಾಕೃಷ್ಣ ಅವರೇ ಸಾಕ್ಷಿಯಾಗಿದ್ದಾರೆ. ಯಾಕೆ? ಅತ್ಯಂತ ಸಾಮಾನ್ಯ ಕುಟುಂಬದ ಬಡತನದ ಕುಟುಂಬದಿಂದ ಬಂದಂತಹ ರಾಧಾಕೃಷ್ಣರವರು ಜ್ಞಾನದ ಮೂಲಕ ಸಾಮ್ರಾಜ್ಯವನ್ನು ಕಟ್ಟಿದಂತಹ ವಿಶ್ವದ ಏಕೈಕ ವ್ಯಕ್ತಿ ಅಂತಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣರವರು. ಯಾಕೆ ಈ ಮಾತನ್ನು ಹೇಳಬೇಕಾಗುತ್ತೆ ಅಂತಂದ್ರೆ, ಜ್ಞಾನ ನೈಜ್ಞಾನಿನ ಸದೃಶ್ಯ ನೋಡಿ, ಅಜ್ಞಾನದಿಂದ ಜ್ಞಾನದ ಕಡೆಗೆ, ಅನಾಗರಿಕತೆಯಿಂದ ನಾಗರಿಕತೆ ಕಡೆ, ಕತ್ತಲಿನಿಂದ ಬೆಳಕಿನ ಕಡೆಗೆ ಕೊಂಡೊಯ್ಯುವಂತಹ ಶಕ್ತಿ ಯಾವುದಾದ್ರೂ ಇದ್ರೆ ಅದು ಶಿಕ್ಷಣ ಅಂತಕ್ಕಂಥದನ್ನು ಒತ್ತಿ ಹೇಳಬೇಕಾಗುತ್ತೆ. ಆ ದಿಕ್ಕಿನಲ್ಲಿ ಸಾಗುತ್ತಿರುವಂತಹ ನಮ್ಮ ಹೆಮ್ಮೆಯ ನಾಯಕರು ಸನ್ಮಾನ್ಯ ರಘುಮೂರ್ತಿ ಸಾಹೇಬರು. ನಾನು ಅವರನ್ನು ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲ. ನಾನು ನನಗೀಗ 62ನೇ ವರ್ಷ. ಕಳೆದ ಒಂದು 50 ವರ್ಷದ ಅನುಭವವನ್ನು ನೋಡ್ಕೊಂಡ್ಬಂದ್ರೆ ಇಡೀ ಕರ್ನಾಟಕದಲ್ಲಿ ಚಳ್ಳಕೆರೆ ಅತ್ಯಂತ ಭೀಕರ ಬರಗಾಲ, ಶಾಶ್ವತವಾದ ಬರಗಾಲ
ದಾಖಲೆ ಭೌಗೋಳಿಕವಾಗಿದ್ರೆ ಅದು ಚಳ್ಳಕೆರೆ ತಾಲ್ಲೂಕು. ಚಳ್ಳಕೆರೆ ತಾಲ್ಲೂಕಿಗೆ ಒಂದೇ ಒಂದು ಅಸ್ತ್ರವಾಗಿರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಅದು ಶಿಕ್ಷಣ. ಶಿಕ್ಷಣದಿಂದ ಮಾತ್ರ ಈ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯವಾಯಿತು. ಅದಕ್ಕೆ ಎಲ್ಲರೂ ಕೂಡ ಸಾಕ್ಷೀಭೂತರಾಗಿದ್ದೇವೆ. ವಿಶೇಷವಾಗಿ ಚಳ್ಳಕೆರೆ ತಾಲ್ಲೂಕು ಬುಡಕಟ್ಟು ಸಮುದಾಯಗಳ ಪ್ರದೇಶ, ಹಿಂದುಳಿದ ಪ್ರದೇಶ, ಶಾಶ್ವತ ಬರಗಾಲದ ಪ್ರದೇಶ. ಇಂತಹ ನಾಡಿಗೆ ಏನು ಮಾಡಬೇಕಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಟ್ಟುಕೊಂಡು ಕಳೆದ 3 ಅವಧಿಯಲ್ಲಿ ಈಗಾಗಲೇ ಅವರ ಹಾಕಿದಂತಹ ಬೀಜಗಳು ಫಲ ಕೊಡುತ್ತಿವೆ, ಇನ್ನೂ ಕೂಡ ಬೇಕಾಗಿದೆ. ಹೌದು, ಭೂಮಿಗೆ ಬಿತ್ತಿದ ಬೀಜ ಪ್ರಕೃತಿ ವಿಕೋಪದಿಂದ ಮೊಳಕೆ ಒಡೆಯದೇ ಇರಬಹುದು, ಆದರೆ ತಲೆಗೆ ಬಿದ್ದ ಅಕ್ಷರಗಳು ಎಂದಿಗೂ ಪ್ರತಿಫಲ ಕೊಡುತ್ತಿವೆ. ಯಾರು ಕಿತ್ತುಕೊಂಡಿರ್ತಕ್ಕಂಥ ವಸ್ತು ಯಾರಾದಿದ್ರೆ ಅದು ಶಿಕ್ಷಣ ಅಂತಕ್ಕಂಥದನ್ನು ನಾವು ಅರಿತುಕೊಳ್ಬೇಕಾಗಿದೆ. ಹಾಗೆ ನಮ್ಮ ಶಿಕ್ಷಕರ ಜವಾಬ್ದಾರಿಯನ್ನು ನಾವು ಪ್ರತಿ ಕ್ಷಣಕ್ಕೂ ನಾವು ಮುಂದಕ್ಕೆ ಸಾಗಬೇಕಾಗಿದೆ. ಅದಕ್ಕೆ ಆದರ್ಶ ವ್ಯಕ್ತಿ ಸರ್ವಪಲ್ಲಿ ರಾಧಾಕೃಷ್ಣರವರೇ ಸಾಕ್ಷಿಯಾಗಿದ್ದಾರೆ. ಸರ್ವಪಲ್ಲಿ ರಾಧಾಕೃಷ್ಣರವರು ಸಹಾಯಕ ಶಿಕ್ಷಕರಾಗಿ, ಅಧ್ಯಾಪಕರಾಗಿ ತಾನು ಓದಿದಂತಹ ಮದ್ರಾಸ್ನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಅವರು ಶಿಕ್ಷಕರಾಗಬೇಕಾಗುತ್ತೆ. ಅಷ್ಟೇ ಅವರ ಶಿಕ್ಷಕರ ಸಂದರ್ಭದಲ್ಲಿ, ಶಿಕ್ಷಕರ ಓದುವ ಸಂದರ್ಭದಲ್ಲಿ ಅವರ ಲೇಖನಗಳು ಯಾವ ಮಟ್ಟಕ್ಕೆ ಕೊಂಡೊಂದು ಅಂತ ಹೇಳಿದ್ರೆ, ಪಾಶ್ಚಿಮಾತ್ಯ ರಾಷ್ಟ್ರಗಳ ತತ್ವಜ್ಞಾನಿಗಳ ಚಿಂತಕಗಳನ್ನು ಓದುವಂತಹ ವಿಷಯವನ್ನು ಅವರು ಆಯ್ಕೆ ಮಾಡಿಕೊಂಡಿದ್ರು. ಅವರ BA ಆನರ್ಸ್ ಆಗಿರಲಿ, MA ಆನರ್ಸ್ ಆಗಿರಲಿ, PhD ಪದವಿಗಳಾಗಿರಲಿ, ಅವೆಲ್ಲವೂ ಕೂಡ ಪಾಶ್ಚಿಮಾತ್ಯ ರಾಷ್ಟ್ರಗಳಾದ ರೂಸೋ, ವಾಲ್ಟೇರೋ, ಡಿಡಿರೋ, ಮಾಂಟೆಸ್ಕೋ, ಫಿಲಿಪಸ್, ಅರಿಸ್ಟಾಟಲ್, ಕಾರ್ಲ್ ಮಾರ್ಕ್ಸ್ ಇಂತಹ ಮಹಾನ್ ವ್ಯಕ್ತಿಗಳ ತತ್ವ ಸಿದ್ಧಾಂತಗಳನ್ನು ಓದಿಕೊಂಡು ಏನು ಮಾಡಬೇಕಾಗಿರ್ತಕ್ಕಂಥ ವಿಚಾರಗಳನ್ನ ಜನತೆಗೆ ತಮ್ಮ ಲೇಖನಗಳ ಮೂಲಕ ಮುಂದೆ ಇಟ್ಟರು. ಖಡ್ಗ ಒಂದು ಕ್ಷಣದಲ್ಲಿ ಪ್ರತಿಫಲ ಕೊಡಬಹುದು, ಕೊಡದೇ ಇರಬಹುದು. ಖಡ್ಗವು ಹಿಂಸೆಗೆ ಕಾರಣವಾಗಿರಬಹುದು. ಆ ಲೇಖನಿಗಳ ಮೂಲಕ ಬರವಣಿಗೆಗಳು ಶಾಶ್ವತವಾಗಿರುತ್ತೆ ಎಂಬುದಕ್ಕೆ ಸರ್ವಪಲ್ಲಿ ರಾಧಾಕೃಷ್ಣರ ಚಿಂತನೆಗಳೇ, ಆಲೋಚನೆಗಳೇ, ಬರವಣಿಗೆಗಳೇ ಕಾರಣವಾಗಿವೆ. ಅಂತಹ ಮಹಾನ್ ವ್ಯಕ್ತಿಗಳ ಚಿಂತನೆಗಳನ್ನ, ಅಂತಹ ಮಹಾನ್ ವ್ಯಕ್ತಿಗಳ ಸತ್ಯ ಸಿದ್ಧಾಂತಗಳನ್ನ ಹೊತ್ತಿರುವಂತಹ ನಾವುಗಳು ಶಿಕ್ಷಕರುಗಳು. ಹೌದು, ಶಿಕ್ಷಕರು ನಮ್ಮ ಜವಾಬ್ದಾರಿ ಅಷ್ಟೇ ಪ್ರಮುಖವಾಗಿದೆ. ಸಮಾಜದ ಸದೃಢವಾಗಿರ್ತಕ್ಕಂಥ ಪ್ರಜೆಗಳನ್ನು ತಯಾರು ಮಾಡುವಂತಹ ಜವಾಬ್ದಾರಿ ನಮ್ಮದಾಗಿದೆ. ಇವತ್ತು ಎಲ್ಲ ಕ್ಷೇತ್ರಗಳ ಬೆಳವಣಿಗೆ ಕಾರಣೀಕರ್ತಕ್ಕಂಥ ಕ್ಷೇತ್ರ ಶಿಕ್ಷಣ ಕ್ಷೇತ್ರವಾಗಿದೆ. ಹಾಗಾಗಿ ಶಿಕ್ಷಣದ ಮೂಲಕ ಸತ್ಪ್ರಜೆಗಳನ್ನ ಕಾಣುವಂತಹ ಸತ್ಯ ವ್ಯಕ್ತಿಗಳನ್ನ ಹುಟ್ಟು ಹಾಕುವಂತಹ ಶಿಲ್ಪಿಗಳು ನಾವುಗಳಾಗಿದ್ದೇವೆ. ಅಂತಹ ಜವಾಬ್ದಾರಿತವಾಗಿರ್ತಕ್ಕಂಥ ನಾವುಗಳು, ಅದಕ್ಕೆ ಪೂರಕವಾಗಿರ್ತಕ್ಕಂಥ ನಮ್ಮ ಶಾಸಕರು. ಹೌದು, ಚಳ್ಳಕೆರೆ ನಗರದಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು PG ಕೋರ್ಸಿನವರೆಗೆ ಅಷ್ಟೇಕೆ ಚಳ್ಳಕೆರೆ FPPC ಸರ್ಕಾರಿ ಪ್ರಥಮ ದರ್ಜೆಯಿಂದಾಗಲಿ PhD ಅಂತಹ ಸಂಶೋಧನಾ ಕೇಂದ್ರವನ್ನ ಹಂಪಿಯ ವಿಶ್ವವಿದ್ಯಾಲಯಕ್ಕೆ ಕೈಯಪ್ಪಳಿಸುತ್ತಿರ್ತಕ್ಕಂಥ ವ್ಯಕ್ತಿ ನಮ್ಮ ಶಾಸಕರಾಗಿದ್ದಾರೆ. ಚಳ್ಳಕೆರೆ FPPC ಸರ್ಕಾರಿ ಪ್ರಥಮ ದರ್ಜೆಯಿಂದಾಗಲಿ ಸಂಶೋಧನಾ ಕ್ಷೇತ್ರವಿದೆ, ಸಂಶೋಧನಾ ವಿದ್ಯಾಭ್ಯಾಸವಿದೆ ಮತ್ತು ಮುಕ್ತ ವಿಶ್ವವಿದ್ಯಾಲಯ ಕೇಂದ್ರವಿದೆ ಮತ್ತು ಎಲ್ಲ ವಿಷಯಗಳ BA, BCom, BSc, MA, MCom, MSc ಎಲ್ಲ ರೀತಿಯಾಗಿರ್ತಕ್ಕಂಥ ಉನ್ನತ ವ್ಯಾಸಂಗಗಳಿದ್ದಾರೆ. ನೋಡಿ, ಅಷ್ಟೇ ವೃತ್ತಿಪರ ಕೌಶಲ್ಯಗಳಾಗಿರ್ತಕ್ಕಂಥ JTKC ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ, ಇಂಜಿನಿಯರಿಂಗ್ ಸ್ಥಾಪನೆ ಮಾಡಿದ್ದಾರೆ. ಶಿಕ್ಷಣಕ್ಕೆ ಕೊಟ್ಟಂತಹ ಮಹತ್ವ ಪದೇ ನನ್ನ ಶಾಸಕರಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇರ್ತೀನಿ. ಅದಕ್ಕೆ ಪೂರ್ಣವಾಗಿ ಅವರು ಮಾಡ್ತಾ ಇದ್ದಾರೆ. ಸ್ವಾಮಿ ದಯಮಾಡಿ ಚಳ್ಳಕೆರೆ ಕ್ಷೇತ್ರ ಬಡತನದ ಕ್ಷೇತ್ರ, ಶಾಶ್ವತ ಬರಗಾಲದ ಕ್ಷೇತ್ರ, ಮಳೆ ಅಪರೂಪದ ಕ್ಷೇತ್ರ, ಅಂತಹ ಕ್ಷೇತ್ರಕ್ಕೆ ನೀವು ದಯಮಾಡಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕಂತ ಹೇಳಿದಾಗ ಅವರು ಅದಕ್ಕಿಂತ ಮುಂಚಿತವಾಗಿ ಒಂದು ಇಚ್ಛಾಶಕ್ತಿ ಹೊಂದಿದ್ದಾರೆ. ನೋಡಿ, ಅವರಲ್ಲಿ ತಮ್ಮದೇ ಆದಂತಹ ಇಚ್ಛಾಶಕ್ತಿ ಇದೆ. ಆ ಇಚ್ಛಾಶಕ್ತಿಗನುಗುಣವಾಗಿ ಕಾರ್ಯಶಕ್ತಿಯಾಗಿದ್ದಾರೆ. ಇವತ್ತಿನ ಜ್ಞಾನಶಕ್ತಿಯಾಗಿ ಎಲ್ಲರೂ ಕೂಡ ಇಲ್ಲಿ ಚಳ್ಳಕೆರೆ ಕ್ಷೇತ್ರ ಸದ್ದಿಲ್ಲದೆ ಸರ್ವ ಕ್ಷೇತ್ರಗಳಲ್ಲಿ ಪ್ರಗತಿ ಆಗ್ತಾ ಇದೆ. ಅಷ್ಟೇ ಹಳ್ಳಿಗಳಿಗೆ ಹೋಗಿ ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಅಂತಹ ಶಾಲೆಗಳಿಗೆ ಎಲ್ಲೆಲ್ಲರ ಎಲ್ಲ ರೀತಿಯಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಡುವ ಮುಖೇನ ಗ್ರಾಮೀಣ ಪ್ರತಿಭೆಗಳನ್ನ, ಗ್ರಾಮೀಣ ಮಕ್ಕಳಿಗೆ ಶಾಲೆಯಿಂದ ವಂಚಿತರಾಗದ ರೀತಿಯಲ್ಲಿ ಸೌಲಭ್ಯಗಳನ್ನು ಕೊಡುವ ಮುಖೇನ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿನ ರಾಧಾಕೃಷ್ಣರವರು ಕೂಡ ಕಡಿಮೆ ಆಗಿಲ್ಲ. ರಾಧಾಕೃಷ್ಣರವರ ವಿಶೇಷವಾಗಿರ್ತಕ್ಕಂಥ ಒಂದು ಅವರ ಸಾಧನೆಗಳನ್ನು ಗುರುತಿಸಿ ವಿಶ್ವಸಂಸ್ಥೆ
1975 ಏಪ್ರಿಲ್ 17ಕ್ಕೆ ಶಿಕ್ಷಕರ ದಿನಾಚರಣೆ ಅನುಸರಿಸ್ತಾ ಇದೆ. ವಿಶ್ವಸಂಸ್ಥೆ NC ವಿಶ್ವಸಂಸ್ಥೆ 1975 ಏಪ್ರಿಲ್ 17ನೇ ತಾರೀಕಿಗೆ ಅವರಿಗೆ ಅಕ್ಟೋಬರ್ 1994 ಅಕ್ಟೋಬರ್ 5ನೇ ದಿನಾಂಕವನ್ನ ಶಿಕ್ಷಕರ ದಿನಾಚರಣೆ ಆಚರಿಸ್ತದೆ. ಹಾಗೆ ಭಾರತ ದೇಶ 1962ರಿಂದ ಸೆಪ್ಟೆಂಬರ್ 5ರ ದಿನವನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇದೆ. ಎಂದಿಗೂ ಶಾಶ್ವತವಾಗಿರ್ತಕ್ಕಂಥ ದಿನಾಚರಣೆ ಇದು. ಇಲ್ಲಿಗೆ ಆಚರಿಸಿ ನಾವು ಹೂವ ಹಾಕಿ ಹೋಗ್ತಕ್ಕಂಥ ಕಾರ್ಯಕ್ರಮವಲ್ಲ, ನಮ್ಮ ಬದುಕಿನ ಜವಾಬ್ದಾರಿಗಳನ್ನು ಗುರುತಿಸುವಂತಹ ಕೆಲಸ. ಶಿಕ್ಷಣ ಮತ್ತು ಶಿಕ್ಷಕರ ಅಧ್ಯಕ್ಷರುಗಳ ಈ ಪದಗಳು ಭವಿಷ್ಯದ ಆಶಾಜೀವಿಗಳಾಗಿ ಬದುಕನ್ನು ಕೊಂಡೊಯ್ತವೆ. ಇವತ್ತು ಯಾವ ತಂದೆ ತಾಯಿಗಳನ್ನ ಕೇಳಿ, ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ ಸತ್ಪ್ರಜೆ ಆಗಬೇಕು, ನನ್ನ ಮಗ ಸತ್ವದ ವ್ಯಕ್ತಿ ಆಗಬೇಕು, ಅವೆಲ್ಲರ ಕರ್ತವ್ಯಗಳನ್ನು ನಮ್ಮ ಮೇಷ್ಟ್ರ ಮೇಲೆ ಹಾಕ್ತಾರೆ. ನನ್ನ ಮಗನನ್ನ ಜಾನನನ್ನಾಗಿ ಮಾಡಿ, ನನ್ನ ಮಗನನ್ನ ಉರುವಾರಿಯನ್ನಾಗಿ ಮಾಡಿ, ನನ್ನ ಮಗನನ್ನ ಸತ್ಪ್ರಜೆಯನ್ನಾಗಿ ಮಾಡಿ. ಆ ಸತ್ಪ್ರಜೆಯನ್ನಾಗಿ ಮಾಡುವಂತಹ ಜವಾಬ್ದಾರಿ, ಸುಸಂಸ್ಕೃತ ವ್ಯಕ್ತಿಯನ್ನಾಗಿ ಮಾಡುವಂತಹ ಜವಾಬ್ದಾರಿ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳನ್ನು ತಯಾರು ಮಾಡುವಂತಹ ವ್ಯಕ್ತಿ ಶಕ್ತಿ ಯಾರಾಗಿದ್ರೆ ಅದು ಶಿಕ್ಷಕ ಬಂಧುಗಳು. ಅಂತಹ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ನಾವುಗಳು ನಮ್ಮ ಕರ್ತವ್ಯಗಳನ್ನ ಕಾಯ ವಾಚ ಮನಸ ದೃಷ್ಟಿಗಳನ್ನು ಹೋಗಬೇಕು. ಆ ಮುಖೇನ ನಮ್ಮ ಮಕ್ಕಳುಗಳು, ಹೌದು ನಾಳಿನ ಪ್ರಜೆಗಳು, ಇವತ್ತಿನ ಸಮಾಜದಲ್ಲಿರ್ತಕ್ಕಂಥ ಮಕ್ಕಳುಗಳು ನಾಳಿನ ನಾಗರಿಕರಾಗಬೇಕಾದ್ರೆ, ಉತ್ತಮ ಶಾಸಕರಾಗ ಪ್ರಜಾಪ್ರತಿನಿಧಿಗಳಾಗಬೇಕಾದ್ರೆ ನಾವೆಲ್ಲವನ್ನು ಆಯ್ಕೆ ಮಾಡ್ಕೊಳ್ಬೇಕಿರ್ತಕ್ಕಂಥದ್ದು ಏನ್ ಬೇಕಾದ್ರೆ ಶಿಕ್ಷಣ ಬೇಕಾಗಿದೆ. ಬಂಧುಗಳೇ, ಎಲ್ಲವನ್ನ ಹೋಗ್ಬೋದು, ಎಲ್ಲವನ್ನ ಕಳೆದು ಹೋಗ್ಬೋದು, ಯೌವನ ಹೋಗ್ಬೋದು, ರೂಪ ಹೋಗ್ಬೋದು, ಆಸ್ತಿ ಹೋಗ್ಬೋದು, ಯಾವುದು ಕಿತ್ಕೊಂಡಿರ್ತಕ್ಕಂಥ ಯಾವ್ದಾದ್ರು ವಸ್ತು ಇದ್ರೆ ಅದು ಶಿಕ್ಷಣ ಎಂಬುದನ್ನ ನಾವೆಲ್ಲರೂ ಸಾಬೀಪಡಿಸ್ಕೊಳ್ತೀವಿ. ಸಾಧಿ ಮಾಡಿದ ಬದುಕನ್ನ ಕಟ್ಟಿಕೊಡುವಂತಹ ಶಕ್ತಿ ಯಾವ್ದಾಗಿದ್ರೆ ಅದು ಶಿಕ್ಷಣ ಅಂತಕ್ಕಂಥದ್ದು ನಾವು ಮರೆಯವಾಗತಕ್ಕಂಥ ಮಾತು ಹೇಳಬೇಕಾಗುತ್ತೆ. ಅಷ್ಟೇಕೆ ಕೊನೆಯದಾಗಿ ಒಂದು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಸರ್ವಪಲ್ಲಿ ರಾಧಾಕೃಷ್ಣ ಅವರು ಶಿಕ್ಷಕರಾಗಿ ಎರಡು ಬಹಳ ರಾಷ್ಟ್ರಪತಿಗಳಾದರು. ಒಂದು ಬಾರಿ ರಾಷ್ಟ್ರಪತಿಯಾದರು. ಅಷ್ಟೇಕೆ ನೆಹರೂರವರ ಪ್ರಧಾನಿಯಾಗಿದ್ದಾಗ ಭಾರತದ ರಾಯಭಾರಿಯಾಗಿ ಸ್ಟಾಲಿನ್ ಜೊತೆಗೆ ಇವತ್ತು ವಿಚಾರವನ್ನು ಹಂಚಿಕೆ ಅಂತಕ್ಕಂಥ ವ್ಯವಸ್ಥೆ ಮಾಡಬೇಕಾಯಿತು. ರಷ್ಯಾದ ಅಧ್ಯಕ್ಷ ಸ್ಟಾಲಿನ್ ಜೊತೆಗೆ ಭಾರತದ ರಾಯಭಾರಿ ಹಾಗೆ ಹೋಗಿ ರಷ್ಯಾದ ದೇಶದಲ್ಲಿ ಇವತ್ತು ಜೊತೆಗೆ ಸಮಕಾಲೀನವಾಗಿ ಅವರು ತಮ್ಮ ಕರ್ತವ್ಯ ನಿರ್ವಹಿಸಬೇಕಾಯಿತು. ಅಂದರೆ ಶಿಕ್ಷಕರ ಪಾತ್ರ, ಶಿಕ್ಷಕರ ಸಾಧನೆ ಅತ್ಯಂತ ಗುರುತರವಾದದ್ದು ಅಂತಕ್ಕಂಥದ್ದನ್ನ ಹೇಳಬೇಕಾಗುತ್ತೆ. ಹಾಗೆ ಮತ್ತೊಮ್ಮೆ ಜ್ಞಾನ, ನಾಲೆಡ್ಜ್ ಇಸ್ ಎ ಕಿಂಗ್ಡಮ್, ನಾಲೆಡ್ಜ್ ಇಸ್ ಎ ಸ್ಪಿರಿಚುವಲ್, ನಾಲೆಡ್ಜ್ ಇಸ್ ಎ ಪವರ್, ನಾಲೆಡ್ಜ್ ಇಸ್ ಎ ಎವರ್ಗ್ರೀನ್ ಅಂತಕ್ಕಂಥ ಮಾತನ್ನು ಹೇಳ್ತಾ, ವಿಶೇಷವಾಗಿ ಈಗಾಗಲೇ ಸಾಕಷ್ಟು ನಮ್ಮ ಭಾರತ ಸರ್ಕಾರಗಳು, ಕರ್ನಾಟಕ ಸರ್ಕಾರಗಳು ಅನೇಕ ರೀತಿಯಾಗಿ ಆಯಾ ಜಿಲ್ಲೆಗಳಲ್ಲಿ, ಆಯಾ ತಾಲೂಕುಗಳಲ್ಲಿ, ವಿಶೇಷ ನಮ್ಮ ತಾಲೂಕಿಗೆ ಆ ಶಿಕ್ಷಣ ರಂಗಕ್ಕೆ ಅನೇಕ ಹೊಸ ನಿರ್ಣಯಗಳನ್ನು ತರುವುದರ ಮುಖೇನ ವಂಚಿತ ಮಕ್ಕಳನ್ನ ಶಿಕ್ಷಣಕ್ಕೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡುವಲ್ಲಿ ನಮ್ಮ ಕ್ಷೇತ್ರದ ಶಿಕ್ಷಕರು, ನಮ್ಮ ಕ್ಷೇತ್ರದ ಶಾಸಕರು ಶ್ರಮಿಸಬೇಕು. ಆ ದಿಕ್ಕಿನಲ್ಲಿ ನಡೀತಾ ಇದ್ದಾರೆ. ಬರುವ ದಿನಗಳಲ್ಲಿ 10, 15, 20 ವರ್ಷಗಳಲ್ಲಿ ಚಳ್ಳಕೆರೆ ಕ್ಷೇತ್ರ ಈ ರಾಜ್ಯದಲ್ಲಿ ಎಲ್ಲ ಸರ್ವ ಅಭಿವೃದ್ಧಿಯ ಒಂದು ಕ್ಷೇತ್ರ, ಮಾದರಿಯಾದ ಕ್ಷೇತ್ರ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮೂತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಶ್ರಮಯವ ಜಯತೆ, ಶ್ರಮಯವ ಜಯತೆ, ಶ್ರಮಯವ ಜಯತೆ. ಅಂದ್ರೆ ದೇವಗುರು ಮಹಾದೇವಪ್ಪನವರು ಹೇಳಿದ್ರು, ಎಡೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಒಂದಲ್ಲ ಒಂದು ದಿನ ಫಲ ಕೊಟ್ಟೇ ಕೊಡುತ್ತೆ ಅಂತ. ಹಾಗೆ ಜ್ಞಾನವೆಂಬ ದೀಪ ಬೆಳಗಿದಾಗ ಅಂಧಕಾರವು ದೂರವಾಗುತ್ತೆ. ಅದೇ ಬೆಳಕು ಎಂದು ನಮ್ಮ ವೇದಿಕೆಯಲ್ಲಿ ಅಲ್ಲಿನವರು ಶ್ರೀ ಶಿವಲಿಂಗಪ್ಪ ಎಂಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಮತಿ ಶಿಲ್ಪಾ ಮುರಳೀಧರ್, ಗೌರವಾನ್ವಿತ ನಗರಸಭೆ ಅಧ್ಯಕ್ಷರು ಮಾತನಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ವಿಶೇಷವಾಗಿ ಮಾನ್ಯ ಶಾಸಕರು, ಅಭಿವೃದ್ಧಿ ಅಧಿಕಾರರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ನಮ್ಮ ರಘುಮೂರ್ತಿ ಸಾಹೇಬರಿಗೆ ನಮಸ್ಕರಿಸುತ್ತಾ, ಹಾಗೂ ನಮ್ಮ ನಗರಸಭೆಯ ಸರ್ವ ಸದಸ್ಯರಿಗೂ, ಹಾಗೂ PO ಸರಾದ ಸುರೇಶ್ ಅವರು, ಹಾಗೂ EO ಸರಾದ ಶಶಿಧರ್ ಸರ್ರು, ಹಾಗೂ ಅವರಿಗೂ, ಹಾಗೂ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನವರಿಗೂ, ಹಾಗೂ ನಾಮನಿರ್ದೇಶಕ ಸದಸ್ಯರಿಗೂ, ಇಲ್ಲಿ ಆಗಮಿಸಿರುವ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಕೂಡ ನಮಸ್ಕರಿಸುತ್ತಾ,
ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಈ ಒಂದು ವಿಶೇಷವಾದ ದಿನ ಎಲ್ಲ ಶಿಕ್ಷಕರ ದಿನಾಚರಣೆಯನ್ನು ನಾವು ಆಚರಿಸ್ತೇವೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ದೇಶದಲ್ಲಿ ಗುರುಗಳನ್ನ ನಾವು ದೇವರ ಸಮಾನವಾಗಿ ನೋಡ್ತೇವೆ. ಯಾಕಪ್ಪ ಅಂದರೆ ಒಂದು 15 ವರ್ಷದ ವಯಸ್ಸಿನವರೆಗೂ ತಂದೆ ತಾಯಿ ಪಾತ್ರ ಹಾಗೂ ಗುರುಗಳ ಪಾತ್ರ ತುಂಬ ಮುಖ್ಯವಾಗಿರುತ್ತದೆ. ನಮ್ಮ ತಪ್ಪು ಶಿಕ್ಷಕರು ನಮ್ಮ ತಪ್ಪುಗಳನ್ನು ತಿದ್ದಿ ಬುದ್ಧಿ ಕಲಿಸ್ತಾರೆ. ಉತ್ತಮವಾದ ಶಿಕ್ಷಣವನ್ನು ನೀಡಿ ಒಂದು ಉತ್ತಮವಾದ ಪ್ರಜೆಯನ್ನಾಗಿ ರೂಪಿಸೋದಕ್ಕೆ ಅವರು ತುಂಬಾನೇ ಕಷ್ಟಪಟ್ಟು ಅವರ ಒಂದು ಎಲ್ಲ ಕೆಲಸಗಳನ್ನ ಬದಿವತ್ತು ಮಕ್ಕಳಿಗೆ ಶಿಕ್ಷಣವನ್ನ ಕಲಿಸೋದ್ರಲ್ಲಿ ಅವರ ಪಾತ್ರ ತುಂಬ ದೊಡ್ಡದಾಗಿರುತ್ತದೆ. ಇವತ್ತು ನಮ್ಮ ವ್ಯಕ್ತಿತ್ವದ ಒಂದು ಒಳ್ಳೆ ವ್ಯಕ್ತಿತ್ವವನ್ನು ಬೆಳೆಸೋದಕ್ಕೆ ಸತ್ಪ್ರಜೆಯನ್ನಾಗಿಸೋದಕ್ಕೆ ಶಿಕ್ಷಕರ ಪಾತ್ರ ತುಂಬ ಮಹತ್ವವಾದದ್ದು. ಇವತ್ತು ನಾವು ಏನಾದರೂ ಮಾತಾಡ್ತೀವಿ, ಏನಾದರೂ ನಿಂತರೆ ಪ್ರತಿಯೊಂದು ಹಂತದಲ್ಲೂ ಶಿಕ್ಷಕರ ಪಾತ್ರ ತುಂಬ ಮುಖ್ಯವಾಗಿರುತ್ತೆ. ಇವತ್ತು ಅದು ಎಷ್ಟೇ ಉತ್ತಮವಾದ ರೀತಿಯಲ್ಲಿ ಬೆಳೆದು ಕೂಡ ನಾವು ನೆನೆಸ್ಕೊಳ್ಳೋದೇ ಶಿಕ್ಷಕರನ್ನ. ನಮ್ಮ ಶಿಕ್ಷಕರು ಇವತ್ತು ಅದನ್ನು ಹೇಳ್ಕೊಟ್ಟಿದ್ರು, ನಮ್ಗೆ ನಿಲ್ಸಿದ್ವಿ, ಇವತ್ತು ಇದ್ದೀವಿ, ಏನಾದ್ರು ಮಾತಾಡ್ತೀವಿ. ನಮಗೆ ಇವತ್ತು ರಾಜಕೀಯದಲ್ಲಿ ನಾನು ಫಸ್ಟ್ ರಾಜಕೀಯಕ್ಕೆ ಬಂದಾಗ ನನಗೆ 0% ನಾಲೆಡ್ಜ್ ಏನಂದ್ರೆ ಏನು ರಾಜಕೀಯ ಬಗ್ಗೆ ಗೊತ್ತೇ ಇಲ್ಲ. ಸಡನ್ ಆಗಿ ಬಂದು ಎಲ್ಲ ಸಡನ್ ಆದಾಗ ನಮ್ಮ ಶಾಸಕರು ನಮ್ಮ ಪ್ರತಿಯೊಂದು ನನ್ನನ್ನು ಒಂದು ಉತ್ತಮ ಮಟ್ಟಕ್ಕೆ ಇಟ್ಕೊಂಡು ಈ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತ ಒಂದು ಒಳ್ಳೆ ಮಾರ್ಗದರ್ಶನವನ್ನು ಹೇಳ್ಕೊಟ್ಟು ಇವತ್ತು ರಾಜಕೀಯದ ಶಿಕ್ಷಣವನ್ನ ಅವ್ರು ನಮ್ಮೆಲ್ಲರೂ ಕಲಿಸ್ಕೊಡ್ತಿದ್ದಾರೆ. ನಾವು ಅವರಲ್ಲಿ ಎಷ್ಟು ಅಬ್ಸರ್ವ್ ಮಾಡಿ ಈ ಥರ ಮಾಡಬೇಕು, ಜನಗಳಿಗೆ ಅರ್ಥ ಹೋಗ್ಬೇಕು, ಜನಸೇವೆ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ನಮ್ಮನ್ನು ಕೂಡ ತುಂಬಾನೇ ಬೆಳೆದಿದೆ. ನಾನು ಫಸ್ಟ್ ಟೈಮ್ ನಾನು ಅಧ್ಯಕ್ಷ ನನಗೆ ಮಾತಾಡುವಂಥ ಸರ್ ಹೇಳಿದ್ರೆ ಸರ್ ನಾನು ಯಾವತ್ತು ಮೈಬಿಟ್ಟು ಮಾತಾಡಿ ಬಂದರೆ ಅವ್ರು ನನಗೆ ಮೋಟಿವೇಶನ್ ಮಾಡಿದ್ರು. ಮಾತಾಡುವಂತ ಹೇಳ್ಬಿಟ್ಟು ಮೋಟಿವೇಶನ್ ಕೊಟ್ಬಿಟ್ಟು ಇವತ್ತು ನಿಂತು ಮಾತಾಡುವಂಥ ಧೈರ್ಯವನ್ನು ತುಂಬಿದ್ದಾರೆ. ಅದು ನಮ್ಮ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಡ್ತಾರೆ ನಮ್ಮ ಸಾಹೇಬರು. ಎಲ್ಲ ಒಂದು ಶಾಲೆ ಕಾಲೇಜುಗಳಿಗೆ ಒಂದು ಪೂರ್ವ ವೈಭವವನ್ನು ತುಂಬಿ ಇವತ್ತು ಚಳ್ಳಕೆರೆ ಪ್ರದೇಶದಲ್ಲಿ ಯಾರೇ ಬರಲಿ ಎಷ್ಟು ಅದ್ಭುತವಾಗಿ ಇಂಜಿನಿಯರ್ ಕಾಲೇಜು, ಡಿಪ್ಲೊಮಾ ಕಾಲೇಜು, ITI ಕಾಲೇಜು, ಸ್ಕೂಲ್ಗಳಾಗಲಿ ಎಲ್ಲ ಇವತ್ತು ಪ್ರೈವೇಟ್ ಸ್ಕೂಲ್ ಹೋಗೋಕ್ಕಿಂತ ಗೌರ್ಮೆಂಟ್ ಶಾಲೆಗೆ ತುಂಬ ಚೆನ್ನಾಗಿ ಸೇರಿಸ್ತಾರೆ. ಅಷ್ಟು ಅದ್ಭುತವಾಗಿ ಎಲ್ಲ ಥರ ಒಂದು ಸಿಸ್ಟಮೆಟಿಕ್ ಆಗಿ ನಮ್ಮ ಶಾಲೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು. ಯಾರೊಬ್ಬರು ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನೋದೇ ಅವರ ಮುಖ್ಯ ಉದ್ದೇಶ. ಇವತ್ತಿಗೆ ಶಿಕ್ಷಣ ಅನ್ನೋದು ನಮ್ಮ ಜೀವನದಲ್ಲಿ ತುಂಬಾನೇ ಇಂಪಾರ್ಟೆಂಟು. ನಾವು ಯಾವ ಕ್ಷೇತ್ರದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಆದರೆ ಒಂದು ವಿದ್ಯೆ ಅಂತ ಕಲಿಯೋದು ಇಲ್ಲ ಅಂದರೆ ಏನಂತೂ ಮಾಡೋದಕ್ಕಾಗೋದಿಲ್ಲ. 4 ಜನದ ಮುಂದೆ ನಿಂತು ಮಾತಾಡೋಕ್ಕಂತೂ ಸಾಧ್ಯವೇ ಇಲ್ಲ. ಇವತ್ತು ನಮಗೆಲ್ಲ ಇಷ್ಟು ಧೈರ್ಯವನ್ನು ತುಂಬಿ ಒಂದು ಉತ್ತಮವಾದ ಪ್ರಜೆಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಶಿಕ್ಷಣದ ಪಾತ್ರ ತುಂಬಾನೇ ಮುಖ್ಯ ಅಂತಲೇ ಹೇಳ್ಬೋದು. ಶಿಕ್ಷಕರ ಪಾತ್ರ ತುಂಬ ಮುಖ್ಯ ಅಂತಲೇ ಹೇಳ್ಬೋದು. ಅಜ್ಞಾನ ತುಂಬಿರ್ತಕ್ಕಂಥ ಒಂದು ನಮ್ಮ ಬಾಳಿನಲ್ಲಿ ಜ್ಞಾನದ ಸುರೆಯನ್ನು ತುಂಬಿ ಸತ್ಪ್ರಜೆಯನ್ನಾಗಿಸಿ ಮಾಡಿದಂತಹ ಎಲ್ಲ ಶಿಕ್ಷಕರಿಗೆ ನನ್ನ ನುಡಿಯ ಮಕ್ಕಳನ್ನು ಸಲ್ಲಿಸ್ತಾ ನನಗೆ ಈ ವೇದಿಕೆಯಿಂದ ಅದ್ಭುತ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ನಾನು ನಮಸ್ಕರಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಶಿಕ್ಷಕರನ್ನ ಕುರಿತು ಮನದಾಳದ ಮಾತುಗಳನ್ನ ಹಂಚಿಕೊಂಡಂತಹ ಶ್ರೀಮತಿ ಶಿಲ್ಪಾ ಮುರಳೀಧರ್, ಗೌರವಾನ್ವಿತ ನಗರಸಭೆ ಅಧ್ಯಕ್ಷರು, ಇವರಿಗೆ ಧನ್ಯವಾದಗಳು. ಸಾಹಿತ್ಯವು ಮನಸ್ಸಿನ ಹೂವಿನ ತೋಟ. ಇದು ನಾವು ಆ ತೋಟದಲ್ಲಿ ಹೊಸ ಹೂವೊಂದನ್ನ ಹರಡಿಸಲಿದ್ದೇವೆ. ಹೂ ಮಾಲೆಗೆ 100 ಎಂಬ ವಿಶಿಷ್ಟ ವಿಮರ್ಶಾತ್ಮಕ ಕೃತಿಯ ಲೋಕಾರ್ಪಣೆಯ ಮೂಲಕ ಈ ಕೃತಿ ಮೂಲಕ ಲೇಖಕಿ ಡಿ ಶಬೀನಾ ಮೊಹಮ್ಮದ್ ಅಲಿ ಅವರು ಬಿ ತಿಪ್ಪಣ್ಣ ಮರಿಕುಂಟೆಯವರ ಸ್ವರ್ಗ ಸುಖ ಕೃತಿಗೆ ವಿಮರ್ಶನಾತ್ಮಕ ದೃಷ್ಟಿಕೋನ ನೀಡಿದ್ದು ಸಾಹಿತ್ಯ ಪ್ರೇಮಿಗಳಿಗೆ ಹೊಸ ಬೆಳಕು ನೀಡುವ ಪ್ರಯತ್ನ ಇದಾಗಿದೆ. ಹಾಗಾಗಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ ಈ ಪುಸ್ತಕವನ್ನ ಲೋಕಾರ್ಪಣೆಗೊಳಿಸಬೇಕಾಗಿ ವಿನಂತಿಸುತ್ತೇನೆ. ಕೃತಿಯ ಲೋಕಾರ್ಪಣೆಗಾಗಿ ಹೆಮ್ಮೆಗಾಗಿ ಪುಸ್ತಕವನ್ನ ತೆರೆದು ಸಾಹಿತ್ಯ ಲೋಕಕ್ಕೆ ಹೊಸ ಬೆಳಕು ನೀಡುವ ಮೂಲಕ ಕೃತಿಯನ್ನ ಬಿಡುಗಡೆ ಮಾಡೋಣ. ಎಲ್ಲರೂ ಕೃತಿಯ ಲೋಕಾರ್ಪಣೆಗಾಗಿ ಚಪ್ಪಾಳೆ ತಟ್ಟಬೇಕಾಗಿ ವಿನಂತಿ. ಇದು ಡಿ ಶಬೀನಾ ಅವರ 2ನೇ ಪುಸ್ತಕವಾಗಿರುತ್ತೆ. ಅವರು ಸಾಹಿತ್ಯ ಲೋಕಕ್ಕೆ ಸದಾ ತಮ್ಮ ಕೊಡುಗೆಗಳನ್ನ ನೀಡ್ತಾ ಬರ್ತಾ ಇದ್ದಾರೆ. ಅವರು ನಮ್ಮ ಭಾಗದವರು ಅನ್ನೋದೇ ನಮ್ಮೆಲ್ಲರ ಹೆಮ್ಮೆ.
ಅವರ ಸಾಹಿತ್ಯದ ಕೃಷಿ ಹೀಗೆ ಸಾಗ್ತಾ ಇರಲಿ ಅಂತ ಹಾರೈಸೋಣ, ಹಾಗೆ ಆಶಿಸೋಣ. ನಮ್ಮ ತಾಲೂಕಿನ ಹೆಮ್ಮೆಯ ಸಾಹಿತ್ಯಾಸಕ್ತಿ ಹೊಂದಿರತಕ್ಕಂತಹ ಶಿಕ್ಷಕಿ ಶ್ರೀಮತಿ ಸಬ್ರಿನಾ ಮೇಡಮ್ ಅವರು ಇಂದಿನ ವಿಶೇಷ ಹೂಮಾಲೆಗೆ ನೂರು ಎನ್ನುವಂತಹ ಒಂದು ಕೃತಿಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಕೃತಿಯನ್ನು ಬಿಡುಗಡೆ ಮಾಡಿರ್ತಕ್ಕಂತಹ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕ ವೃಂದದವರಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ಈ ದಿನ ಏನು ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮದಿನದ ಅಂಗವಾಗಿ ಏನು ನಮ್ಮ ಶಿಕ್ಷಕರ ದಿನಾಚರಣೆ, ವೃತ್ತಿಯಲ್ಲೇ ಅತಿ ಪವಿತ್ರವಾದ ವೃತ್ತಿ ನಮ್ಮ ಶಿಕ್ಷಕರ ವೃತ್ತಿ. ಅಂತಹ ವೃತ್ತಿಯನ್ನು ಸಲ್ಲಿಸತಕ್ಕಂತಹ ಎಲ್ಲ ಶಿಕ್ಷಕ ವೃಂದದವರಿಗೂ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಶಾಸಕರು, ಅಭಿವೃದ್ಧಿಯ ಹರಿಕಾರರು, ಅಧ್ಯಕ್ಷರು, ಸಣ್ಣ ಕೈಗಾರಿಕಾ ನಿಗಮ ಹಾಗೂ ಶಿಕ್ಷಣ ಪ್ರಿಯರು ಹಾಗೂ ತಾಲೂಕಿನ ಒಂದು ಶಿಕ್ಷಣಕ್ಕೆ ತಮ್ಮದೇ ಆದಂತಹ ಅಪೂರ್ವವಾದ ಒಂದು ಸೇವೆ, ಜನಸೇವೆ, ಜನಾರ್ದನ ಸೇವೆ, ಸರ್ವರಿಗೂ ಸಮಪಾಲು ಸಮಬಾಳು ಅನ್ನೋ ಒಂದು ತತ್ವವನ್ನ ಅಳವಡಿಸಿರುವಂತಹ ಮಾನ್ಯ ಶಾಸಕರೇ, ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತಾ, ಹಾಗೆ ನಗರಸಭೆಯ ಅಧ್ಯಕ್ಷಿಣಿಯಾದಂತಹ ಶ್ರೀಮತಿ ಶಿಲ್ಪಾ ಮುರಳೀಧರ್ ಅವರೇ ಹಾಗೂ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂತಹ ತಿಪ್ಪೇಸ್ವಾಮಿ ಸರ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ವೇದಿಕೆ ಮೇಲಿರ್ತಕ್ಕಂತಹ ತಾಲೂಕು ಮತ್ತು ಎಲ್ಲಾ ಹಂತದ ಪದಾಧಿಕಾರಿಗಳೇ, ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸರ್ವ ಸದಸ್ಯರೇ ಹಾಗೂ ಏನು ನಾಮನಿರ್ದೇಶಕ ಕೆಡಿಪಿ ಸದಸ್ಯರೇ, ಒಟ್ಟಿನಲ್ಲಿ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ನನ್ನ ಹಿರಿಯ ಅಣ್ಣಂದಿರೇ, ಗೌರವಾನ್ವಿತ ಎಲ್ಲ ಸದಸ್ಯರಿಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಅಂಗವಾಗಿ ಇಂದು ವಿಶೇಷವಾಗಿ ಏನು ಬೆಳಿಗ್ಗೆ ಏನು ಚಾಲನೆಯ ಮೂಲಕ, ಮೆರವಣಿಗೆಯ ಮೂಲಕ ಇಲ್ಲಿಯ ತನಕ ಸುಸಜ್ಜಿತವಾಗಿ ಒಂದು ದಿನಾಚರಣೆಯನ್ನ ನಾವು ಆಚರಿಸ್ತಿದೀವಪ್ಪ ಅಂದ್ರೆ ಅದು ನಮ್ಮ ಕ್ಷೇತ್ರದ ಶಾಸಕರ ಒಂದು ಬೆಂಬಲ, ಆ ಒಂದು ನಿಟ್ಟಿನಲ್ಲಿ ನಮಗೆ ಸಿಕ್ಕಿರ್ತಕ್ಕಂತಹ ಶಾಸಕರು ನಮ್ಮ ಪುಣ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ಏನು ಶಿಕ್ಷಕರ ದಿನಾಚರಣೆಯ ಶುಭಾಶಯವನ್ನ ಕೋರ್ತೀನಿ. ಈಗಾಗಲೇ ನಮ್ಮ ಶಿಕ್ಷಕಿಯರು ಒಂದು ನೃತ್ಯದ ಮೂಲಕ ಏನು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂದ್ರೆ ನೋಡಿ, ನಮಗೆ ಹಿಂದೆ ಒಂದು ಗುರು ಇರಬೇಕು, ಮುಂದೆ ನಮಗೆ ಒಂದು ಗುರಿ ಇರಬೇಕು. ಗುರಿ ಇಲ್ಲ ಅಂದ್ರೆ ನಮ್ಗೆ ಯಾವುದೇ ಒಂದು ಕೆಲಸ ಸಾಧಿಸಲಿಕ್ಕೆ ಆಗಲ್ಲ. ಅದೇ ರೀತಿ ನಮ್ಗೆ ಹಿಂದೆ ಗುರು ಇಲ್ಲ ಅಂದ್ರೂ ಸಹ ನಾವು ಅಂದ್ಕೊಂಡಿರ್ತಕ್ಕಂತಹ ಕೆಲಸ ಸುಗಮವಾಗಿ ಸಾಗಲಿಕ್ಕೆ ಸಾಧ್ಯ ಇಲ್ಲ. ಏನು ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು, ಸಮಾಜದ ಅಂಕು ಡೊಂಕುಗಳನ್ನ ತೀರ್ತಕ್ಕಂತಹ ಒಂದು ಶಕ್ತಿ ಯಾರಿಗಿದೆಯಪ್ಪ ಅಂದ್ರೆ ಅದು ಕೇವಲ ಒಬ್ಬರಿಗೆ ಒಬ್ರು, ಅದು ಶಿಕ್ಷಕರಿಗೆ. ಇಂದು ನನಗೆ ವಿದ್ಯೆ ಕಲಿಸಿದಂತಹ ಗುರುಗಳ ಪಾದಗಳಿಗೆ ನಮಿಸುತ್ತಾ, ಏನು ಜ್ಞಾನ ಅಂತಕ್ಕಂಥದ್ದು ಏನು ಕತ್ತಲಿಂದ ಬೆಳಕಿಗೆ ಕರೆದೊಯ್ತಕ್ಕಂಥದ್ದು. ನಮ್ಮಲ್ಲಿರ್ತಕ್ಕಂತಹ ಕೆಲವೊಂದು ವಿಚಾರಗಳು, ವಿನಿಮಯಗಳನ್ನ ನಾವು ತಿಳ್ಕೋಬೇಕಪ್ಪ ಅಂದ್ರೆ ನಮ್ಗೆ ಗುರು ಬಹಳ ಮುಖ್ಯನೇ. ನಮ್ಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಾವು ಯಶಸ್ಸನ್ನ ಸಾಧಿಸ್ಬೇಕು ಅಂದ್ರೆ ನಮ್ಗೆ ಒಂದು ಮೋಟಿವೇಶನ್ ಆಗಿ ನಮ್ಗೆ ಹಿಂದೆ ಒಬ್ಬ ಗುರು ಇದ್ರೆ ಮಾತ್ರ ನಮ್ ಗುರಿ ತಲುಪಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆ ಈ ಒಂದು ಸುಸಂದರ್ಭದಲ್ಲಿ ನನ್ನ ಶಿಕ್ಷಕ ವೃಂದದವರಿಗೆ ಒಂದು ಕಿವಿ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ಶಿಕ್ಷಕ ಆದವರು ಮಕ್ಕಳನ್ನ ನಾವು ನೋಡ್ರಿ, ಒಂದು ಗಿಡವನ್ನ ಯಾವ ರೀತಿ ಬೆಳೆಸ್ತೀವಿ ಅಂದ್ರೆ ಗಿಡವಾದಾಗ ಬಗ್ಗಿತು, ಮರವಾದಾಗ ಬಗ್ಗಿತೆ ಅನ್ನೋ ರೀತಿಯಲ್ಲಿ ನಮ್ಮ ಶಿಕ್ಷಕರು ಪ್ರಾಥಮಿಕ ಹಂತದಿಂದ ಉನ್ನತ ಹಂತದವರೆಗೂ ಸಹ ಮಕ್ಕಳನ್ನ ಬೆಳೆಸ್ತಕ್ಕಂತಹ ಏನು ಜವಾಬ್ದಾರಿಯುತ ಕೆಲಸವನ್ನ ನಾವುಗಳು ಅನುಭವಿಸ್ತೀವಿ. ಹಾಗೆ ಆ ಒಂದು ನಿಷ್ಠೆಯಿಂದ ಮಕ್ಕಳಿಗೆ ನಮ್ಮಲ್ಲಿರ್ತಕ್ಕಂತಹ ಜ್ಞಾನವನ್ನ ಮಕ್ಕಳಿಗೆ ಸಂಸ್ಕೃತಿ, ಧಾರ್ಮಿಕ, ಶೈಕ್ಷಣಿಕ, ರಾಜಕೀಯ ಹೀಗೆ ದೇಶದ ಒಂದು ಉನ್ನತ ಅಂಶಗಳನ್ನ ಮೈಗೂಡಿಸ್ತಕ್ಕಂತಹ ಶಕ್ತಿ ನಮ್ಮಲ್ಲಿ ಅಡಗಿದೆ. ಅಂತಹ ಒಂದು ನಿಪುಣರು ನಾವು ಆಗ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸಮಾಜದಲ್ಲಿ ಒಬ್ರು ಉನ್ನತ ವ್ಯಕ್ತಿ ಆಗಿದೆನಪ್ಪ ಅಂದ್ರೆ ಅದಕ್ಕೆ ಮೂಲ ಗುರು ಶಿಕ್ಷಕರೇ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಬ್ಬ ಡಾಕ್ಟರ್ ಆಗ್ಬೋದು, ಒಬ್ಬ ಶಿಕ್ಷಕರಿಂದಲೇ ಸಹ ಡಾಕ್ಟರ್ ಆಗ್ತಾರೆ ಅಂದ್ರೆ ಯಾವುದೇ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ಇಂಜಿನಿಯರ್ ಆಗಿರ್ಬೋದು, ಇನ್ಯಾವುದೇ ಕೆಲಸಕ್ಕೆ ಹೋದ್ರೂ ಸಹ ಅದಕ್ಕೆ ಮೂಲ ಕಾರಣ ಶಿಕ್ಷಕರು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಂತಹ ಒಂದು
ರೂಢಿಯನ್ನ ನಾವು ಅಳವಡಿಸೋದ್ರಿಂದ ನಾವೇ ಪುಣ್ಯರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಖಂಡಿತ ನಮ್ಮ ಒಂದು ಶ್ರಮ ಯಾವತ್ತೂ ನಿರುಪಯುಕ್ತ ಆಗಲ್ಲ. ನಾವು ಪಟ್ಟಂತಹ ಶ್ರಮ, ನಾವು ಮಕ್ಕಳಿಗೆ ಕೊಟ್ಟಂತಹ ಶಿಕ್ಷಣ ಅವರ ಉಸಿರಿನವರೆಗೂ ಸಹ ಅಲ್ಲಿ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ನಾವು ಏನ್ ಮಾಡಿದ್ರು ಬೇಡ, ಉತ್ತಮವಾದ ಒಂದು ಜ್ಞಾನ ಶಿಕ್ಷಣವನ್ನ ಎಲ್ಲರೂ ಸಹ ಏನು ಮಕ್ಕಳಿಗೆ ಜ್ಞಾನವನ್ನ ಕೊಟ್ರೆ ಯಾರು ಸಹ ಅವರಿಗಿರ್ತಕ್ಕಂತಹ ಸುಜ್ಞಾನ ಜ್ಞಾನವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಮಾನ್ಯ ಶಾಸಕರು ನಮ್ಮ ಕ್ಷೇತ್ರಕ್ಕೆ ನೀಡಿರ್ತಕ್ಕಂತಹ ಕೊಡುಗೆ ಬಹಳ ಅದು ಹೇಳಲಿಕ್ಕೆ ಆಗಲ್ಲ. ಅಂದ್ರೆ ಅಭಿವೃದ್ಧಿಯ ಒಟ್ಟಿಗೆ ಶಿಕ್ಷಣಕ್ಕೆ ತಮ್ಮದೇ ಆದಂತಹ ಒಂದು ಸೇವೆಯನ್ನ ಶಾಸಕರು ಸಲ್ಲಿಸಿದ್ದಾರೆ. ಈಗ ನೋಡಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಉನ್ನತ ಮಟ್ಟದ ವಿದ್ಯಾಭ್ಯಾಸ ಕೊಟ್ಟು ಎಷ್ಟೋ ಮಕ್ಕಳು ರ್ಯಾಂಕ್ಗಳು ಚಿನ್ನದ ಪದಕಗಳನ್ನ ನಮ್ಮ ತಾಲೂಕಿಗೆ ತಂದುಕೊಟ್ಟಿದ್ದಾರೆ. ಹಾಗೆ ಜಿಡಿಜಿ ಕಾಲೇಜಿನಿಂದ ಎಷ್ಟೋ ಜನ ವಿದ್ಯಾರ್ಥಿಗಳು ವೃತ್ತಿಪರ ಶಿಕ್ಷಣಕ್ಕಾಗಿ ತಮ್ಮ ಕಾಲ ಮೇಲೆ ಅವರು ನಿಲ್ತಕ್ಕಂತಹ ಒಂದು ನಿಟ್ಟನ್ನ ಇಲ್ಲಿ ಅಂದ್ರೆ ಹುಮ್ಮಸ್ಸನ್ನ ತುಂಬುತ್ತಾ ಇದ್ರು ನಮ್ಮ ಮಕ್ಕಳಲ್ಲಿ. ನಮ್ಮ ಒಂದು ತಾಲೂಕು ಇಡೀ ನಮ್ಮ ಒಂದು ರಾಜ್ಯದಲ್ಲೇ ಒಂದು ತಿರುಗಿ ನೋಡ್ತಕ್ಕಂತಹ ಶಿಕ್ಷಣದಲ್ಲಿ ಇನ್ನೂ ಹೆಚ್ಚಿನದಾಗಿ ಬೆಳೆದಿ ಉತ್ತಮವಾಗಿ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಶಾಸಕರು ತಮ್ಮ ಒಂದು ಈ ಒಂದು ಕೊಡುಗೆಯನ್ನ ಮತ್ತೊಮ್ಮೆ ಎಲ್ಲರ ಪರವಾಗಿ ಸ್ಮರಿಸುತ್ತಾ, ಈ ಒಂದು ವೇದಿಕೆ ಮೇಲೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಮಾನ್ಯ ಶಾಸಕರಿಗೆ ನಮಿಸುತ್ತಾ, ಹಾಗೆ ಎಲ್ಲ ಶಿಕ್ಷಕ ವೃಂದದವರಿಗೂ ಸಹ ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ತಮಗೆ ಏನು ಆಗಸ್ಟ್ 1962 ಸೆಪ್ಟೆಂಬರ್ 5 ಏನು ನಾವು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ವಿಶೇಷವಾಗಿ ಅವರಲ್ಲಿ ಹೇಳಿದ್ರು, ನನ್ನ ಹುಟ್ಟು ಹಬ್ಬವನ್ನ ಆಚರಣೆ ಬೇಡ, ಈ ನನ್ನ ಹುಟ್ಟು ಹಬ್ಬವನ್ನೇ ಶಿಕ್ಷಕರ ದಿನಾಚರಣೆಯಾಗಿ, ಅಂದ್ರೆ ಇಲ್ಲಿ ನಾವೆಲ್ಲರೂ ಸಹ ಸಂತೋಷದಿಂದ ಒಂದು ದಿನಾಚರಣೆಯನ್ನ ಆಚರಣೆ ಮಾಡಿ ಅಂತ ಅವರ ಒಂದು ದಿನವನ್ನ ಇಂದು ನಾವು ಎಲ್ಲರೂ ಸಹ ಸ್ಮರಿಸುತ್ತಾ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಶಿಕ್ಷಕ ವೃಂದದವರಿಗೆ ಮತ್ತೊಮ್ಮೆ ಶಿಕ್ಷಕ ದಿನಾಚರಣೆಯ ನಮಸ್ಕಾರಗಳನ್ನ ತಿಳಿಸುತ್ತಾ, ಎಲ್ಲರಿಗೂ ಸಹ ಮತ್ತೊಮ್ಮೆ ಶಿಕ್ಷಕ ದಿನಾಚರಣೆಗಳು ಹಾಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನದ ಶುಭಾಶಯಗಳನ್ನ ತಿಳಿಸುತ್ತೇನೆ. ಶಿಕ್ಷಕರು ಭವಿಷ್ಯದ ರೂವಾರಿಗಳು. ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರು ಹಾಗೂ ನಮ್ಮ ತಾಲೂಕಿನ ಶಾಸಕರು ಹೇಗೆ ಕೈ ಜೋಡಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ಸಾಹದಿಂದ ಮುನ್ನಡೀತಾ ಇದ್ದಾರೆ ಅನ್ನೋದಕ್ಕೆ ಇದೇ ನಮ್ಮ ತಾಲೂಕಿನ ಪ್ರಗತಿಯ ಸಾಕ್ಷಿ ಅಂತ ಹೇಳಿ ಎಲ್ಲ ಶಿಕ್ಷಕರಿಗೆ ದಿನಾಚರಣೆ ಮೂಲಕ ಹೃತ್ಪೂರ್ವಕವಾಗಿರ್ತಕ್ಕಂತಹ ಶುಭಾಶಯವನ್ನು ಕೋರಿರ್ತಕ್ಕಂತಹ ನಗರಸಭೆ ಉಪಾಧ್ಯಕ್ಷರು ಶ್ರೀಮತಿ ಕವಿತಾ ಬೋರಯ್ಯ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಸಂಗೀತವೆಂದರೆ ಕೇವಲ ಶಬ್ದಗಳ ಸರಮಾಲೆಯಲ್ಲ, ಅದು ಮನಸ್ಸಿನ ಮೌನಕ್ಕೆ ನಾದದ ಸ್ಪಂದನೆ, ಅದು ಭಾವನೆಗಳಿಗೆ ತಾಳದ ತಂಗಾಳಿ ಅಂತೇಳಿ ಈಗ ನಮ್ಮ ಪುರಂದರದಾಸರ ಒಂದು ಕೀರ್ತನೆಯನ್ನ ಗೀತ ಗಾಯನವನ್ನು ಹಾಡಿದ್ದಾರೆ. ನಮ್ಮ ತಾಲೂಕಿನ ರಾಮನಗರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕಿಯಾಗಿರ್ತಕ್ಕಂಥ ಶ್ರೀಮತಿ ಸ್ಮಿತಾ ಮೇಡಮ್ ಅವರು. ಗುರುವಿನ ಗುಲಾಮರಾಗುವ
ನಿಮ್ಮ ಗಾಯನವು ಈ ವೇದಿಕೆಗೆ ಕಲೆಯ ಕಿರಣವನ್ನ ಹರಡಿದೆ. ನಿಮ್ಮ ಹೃದಯದಲ್ಲಿ ನಾದದ ನಮನ ಮೂಡಿತು. ನಿಮ್ಮ ಹಾಡು ಕೇವಲ ಶಬ್ದವಲ್ಲ, ಅದು ಭಾವನೆಗಳ ಬಿಂಬ, ಅದು ಶ್ರದ್ಧೆಯ ಸ್ಪಂದನೆ. ಧನ್ಯವಾದಗಳು ಮ್ಯಾಮ್. ಈಗ ಸಾಂಸ್ಕೃತಿಕ ಕಾರ್ಯಕ್ರಮ. ಈಗ ವೇದಿಕೆಗೆ ಬರಮಾಡಿಕೊಳ್ಳೋಣ ಸರ್ಕಾರಿ ಪ್ರೌಢಶಾಲೆ ತಿಮ್ಮಪ್ಪಯ್ಯನಹಳ್ಳಿ ಶಾಲಾ ವಿದ್ಯಾರ್ಥಿಗಳನ್ನ ಕಂಸಾಳೆ ನೃತ್ಯವನ್ನ ಪ್ರದರ್ಶನ ಮಾಡಲಿಕ್ಕೆ. ಜೋರಾದ ಕರತಾಡದೊಂದಿಗೆ ಬರಮಾಡಿಕೊಳ್ಳೋಣ ನಮ್ಮ ಶಾಲೆ ಮತ್ತು ಮಂಟೆ ಸ್ವಾಮಿಯನ್ನು ಆರಾಧಿಸುವ ಭಕ್ತರ ಒಂದು ವಿಶಿಷ್ಟ ಜಾನಪದ ಕಲಾಶೈಲಿ. ಇಂತಹ ಕಲೆಯನ್ನು ವಿಶಿಷ್ಟ ವೇಷಭೂಷಣದೊಂದಿಗೆ ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ತಿಮ್ಮಪ್ಪಯ್ಯನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಶ್ರೀಯುತ ಎನ್ ಶೇಖರಪ್ಪ ಇವರ ಮಾರ್ಗದರ್ಶನದಲ್ಲಿ. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಮಲೆ ಮಹದೇಶ್ವರ ಮತ್ತು ಮಂಟೆ ಸ್ವಾಮಿಯನ್ನು ಆರಾಧಿಸುವ ಭಕ್ತರ ಒಂದು ವಿಶಿಷ್ಟ ಜಾನಪದ ಕಲಾಶೈಲಿ. ಇಂತಹ ಕಲೆಯನ್ನು ವಿಶಿಷ್ಟ ವೇಷಭೂಷಣದೊಂದಿಗೆ ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ತಿಮ್ಮಪ್ಪಯ್ಯನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಶ್ರೀಯುತ ಎನ್ ಶೇಖರಪ್ಪ ಇವರ ಮಾರ್ಗದರ್ಶನದಲ್ಲಿ.
ನಾಟಕ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಶೇಖರಪ್ಪ ಸರ್ ಅವರಿಗೆ ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶಿಕ್ಷಕರಾಗಿ ನಮ್ಮ ನಡುವೆ ಸನ್ಮಾನ್ಯ ಶ್ರೀ ಟಿ ರಘುಮೂರ್ತಿರವರು ಉಪಸ್ಥಿತರಿದ್ದಾರೆ. ಅವರು ಕೇವಲ ಶಾಸಕರಲ್ಲ, ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ರಾಜ್ಯದ ಅಭಿವೃದ್ಧಿಗೆ ತಮ್ಮ ಅಮೂಲ್ಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ವೇದಿಕೆಗೆ ಆಹ್ವಾನಿಸುವ ಮನಸ್ಸನ್ನ ಬೆಳಗಿಸಲು ಮಾನ್ಯ ಶ್ರೀ ಶಾಸಕ ಟಿ ರಘುಮೂರ್ತಿರವರನ್ನ ವೇದಿಕೆಗೆ ಆಹ್ವಾನಿಸುತ್ತೇವೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ತಿಂಗಳ ದಿನದಂದು ಪ್ರತಿ ವರ್ಷದಂತೆ 140ನೇ ಜನ್ಮ ದಿನಾಚರಣೆಯ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ ನಮ್ಮೆಲ್ಲರಿಗೂ ಶಿಕ್ಷಕರ ದಿನಾಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಅದನ್ನು ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನು ಕೊಡ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಮೆರವಣಿಗೆಯ ಚಾಲನೆಯನ್ನು ಮಾಡಿರ್ತಕ್ಕಂಥವರು ನಗರಸಭೆಯ ಅಧ್ಯಕ್ಷರು ಆದಂಥ ಶ್ರೀಮತಿ ಶಿಲ್ಪಾ ಮುರಳಿಯವರೇ, ಉಪಾಧ್ಯಕ್ಷರಾದಂಥ ಶ್ರೀಮತಿ ಕವಿತಾ ಬೋರೇಗೌಡರೇ, ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರಾದಂಥ ತಿಪ್ಪೇಸ್ವಾಮಿಯವರೇ, ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಗರಸಭೆಯ ಸದಸ್ಯರಾದ ಶ್ರೀಮತಿ ಶಿವಕ್ಕ ಬ್ರಹ್ಮಣ್ಣವರೇ, ಸುಜಾತಮ್ಮ ಪಾಲಯ್ಯನವರೇ, ಕವಿತಮ್ಮ ದಿನೇಶ್ ಅವರೇ, ನಗರಸಭೆಯ ಸಾಯಿ ಸತ್ಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಅವರೇ, ಇನ್ನೊಬ್ಬರು ನಾಮನಿರ್ದೇಶಿತ ಸದಸ್ಯರಾಗಿರುವ ನಗರಸಭೆಯ ತಾಲೂಕು ಪಂಚಾಯತಿಯ ನಾಮನಿರ್ದೇಶಿತ ಜೊತೆಗೆ ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂಥ ಶಶಿಧರ್ ಅವರು, ಓಕೆ ತಾಲೂಕು ಪಂಚಾಯತಿ ಸದಸ್ಯರು ನೇತ್ರಾವತಿ ಅವರು, ನಗರಸಭೆಯ ಎಲ್ಲ ನಗರಸಭೆ ಎಲ್ಲ ಗೌರವಾನ್ವಿತ ಸದಸ್ಯರೇ, ನಾಮನಿರ್ದೇಶಿತ ಸದಸ್ಯರೇ, ತಾಲೂಕು ಪಂಚಾಯತಿಯ ಎಲ್ಲ ಗೌರವಾನ್ವಿತ ನಾಮನಿರ್ದೇಶಿತ ಸದಸ್ಯರೇ, ಮಾಜಿ ಸದಸ್ಯರೇ ಮತ್ತು ವಿಶೇಷ ಉಪನ್ಯಾಸವನ್ನು ನೀಡಿದಂಥ ಶಿವಲಿಂಗಪ್ಪನವರೇ, ಜೊತೆಗೆ ನಮ್ಮ ತಾಲೂಕಿನ ನೌಕರ ಸಂಘದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂಥ ಸಿ ಟಿ ವೀರೇಶ್ ಅವರೇ ಮತ್ತು ಶಿಕ್ಷಣ ಇಲಾಖೆಯ ಎಲ್ಲ ಪದಾಧಿಕಾರಿಗಳೇ, ವಿಶೇಷವಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಸುರೇಶ್ ಅವರೇ ಮತ್ತು ಬಹಳಷ್ಟು ಜನ ಇದೆ ಎಲ್ಲ ಶಿಕ್ಷಣ ಕ್ಷೇತ್ರ ಇರ್ಬೋದು, ರಾಜಕೀಯದಲ್ಲಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೇ ಮತ್ತು ಇಲ್ಲಿ ಬಂದಂಥ ಎಲ್ಲ ಶಿಕ್ಷಕರೇ ಮತ್ತು ಎಲ್ಲ ಸಾರ್ವಜನಿಕರೇ, ಮಾಧ್ಯಮದ ಸ್ನೇಹಿತರೆ ಮತ್ತು ಇವತ್ತು ನಿವೃತ್ತರಾಗಿ ಆ ಒಂದು ಸನ್ಮಾನ ಸ್ವೀಕಾರ ಮಾಡಿ ಬಂದಂಥ ಎಲ್ಲ ನಿವೃತ್ತ ಶಿಕ್ಷಕರೇ ಮತ್ತು ಗೌರವನ ಸಂಸ್ಥೆಗೆ
ಭಾಗವಹಿಸಿ ವಿಜಯದಂತ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಮತ್ತು ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಕಾರ್ಯಕ್ರಮದಲ್ಲಿ ಬಹಳಷ್ಟು ವ್ಯವಸ್ಥಿತವಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ ಭಾವಚಿತ್ರವನ್ನ ಮೆರವಣಿಗೆ ಮುಖಾಂತರ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಬಂದು ಇಲ್ಲಿ ಒಂದು ಸಭಾ ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರಕ್ಕೆ ಒಂದು ಪುಷ್ಪಾರ್ಚನೆಯನ್ನ ಮಾಡಿ ಸಾಂಕೇತಿಕವಾಗಿ ಉದ್ಘಾಟನೆಗೊಂಡು ಈಗಾಗಲೇ ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕವಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸುರೇಶ್ ಅವರು ಮಾತನಾಡಿದ್ದಾರೆ. ಜೊತೆಗೆ ವಿಶೇಷ ಉಪನ್ಯಾಸವನ್ನ ನಮ್ಮ ನಿವೃತ್ತ ಪ್ರಾಂಶುಪಾಲರಾದಂಥ ಮಾನ್ಯ ಶ್ರೀ ಶಿವಲಿಂಗಪ್ಪರವರು ಮಾತನಾಡಿದ್ದಾರೆ. ಅದಕ್ಕೆ ಪೂರ್ವವಾಗಿ ನಮ್ಮ ನಗರಸಭೆಯ ಅಧ್ಯಕ್ಷರು ಶ್ರೀ ಶಿವಪಾಲ್ ಅವರು, ಜೊತೆಗೆ ನಮ್ಮ ಉಪಾಧ್ಯಕ್ಷ ನಗರಸಭೆಯ ಶ್ರೀಮತಿ ಕವಿತಮ್ಮ ಗೌರಣ್ಣವರು ಕೂಡ ಮಾತನಾಡಿದ್ದಾರೆ. ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಒಂದು ತಾಲೂಕಿನ ವಿವಿಧ ಶಾಲೆಯ ಶಿಕ್ಷಕಿಯರು ಇವತ್ತು ಅವರು ಕೂಡ ನೃತ್ಯವನ್ನು ಮಾಡೋದ್ರ ಮುಖಾಂತರ ಆ ಗುರುಗಳಿಗೆ ನಮನನ್ನ ಸಲ್ಲಿಸಿದ್ದಾರೆ. ಅದಕ್ಕೆ ಪೂರ್ವಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಕಂಸಾಳೆ ಪದ ನಮ್ಮ ತಾಲೂಕಿನ ತಿಮ್ಮಪ್ಪನಹಳ್ಳಿಯ ಪ್ರೌಢಶಾಲಾ ವಿದ್ಯಾರ್ಥಿನಿಯರು ಕೂಡ ನೃತ್ಯವನ್ನು ಮಾಡಿ ಬಹಳಷ್ಟು ವ್ಯವಸ್ಥಿತವಾಗಿ ಕಾರ್ಯಕ್ರಮ ಜರುಗಿದೆ. ಮತ್ತೆ ನಾನು ಮಾತನಾಡಿದ ನಂತರ ಎಲ್ಲರಿಗೂ ಕೂಡ ಸನ್ಮಾನ, ನಿವೃತ್ತ ಶಿಕ್ಷಕರಿಗಿರ್ಬೋದು, ಕ್ರೀಡೆಯಲ್ಲಿ ಭಾಗವಹಿಸಿ ವಿಜೇತರಾದಂಥವರಿರ್ಬೋದು, ಪ್ರತಿಭಾವಂತ ವಿದ್ಯಾರ್ಥಿಗಳು. ಹಾಗಾಗಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಉದ್ದೇಶ, ಈ ಕಾರ್ಯಕ್ರಮದ ಪ್ರಾಮುಖ್ಯತೆ, ಈ ಕಾರ್ಯಕ್ರಮದ ವಿಶೇಷತೆ ಬಗ್ಗೆ ಈಗಾಗಲೇ ತಾವೆಲ್ಲರೂ ತಿಳಿದಿದ್ದಾರೆ. ಬಹುಶಃ ಈ ಭಾಷೆ ಮುಖಾಂತರ ಅಷ್ಟೇ ಅಲ್ಲ, ನೀವೆಲ್ಲರೂ ಕೂಡ ನಿಮ್ಗೆಲ್ಲರಿಗೂ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟರೆ ಏನು ಮಾತನಾಡಿದ್ದಾರೆ ಅವರೆಲ್ಲರಿಗೆ ನೀವೆಲ್ಲರೂ ಬಹುಶಃ ಶಿಕ್ಷಕರ ಮುಂದೆ ಭಾಷಣ ಮಾಡ್ತಾ ಕಡಿಮೆ, ಯಾರೇ ಮಾತಾಡೋದು. ಹಾಗಾಗಿ ನಿಮಗೆ ಪ್ರತಿನಿತ್ಯ ಈ ಕೆಲಸ ನಡೆದಿರ್ತದೆ ಶಾಲೆಗಳಲ್ಲಿ. ಬಹುಶಃ ನಾನು ಪ್ರತಿ ಹಂತದಲ್ಲಿ ನಾನು ಶಾಸಕನಾಗಿ ಶಿಕ್ಷಕರ ದಿನಾಚರಣೆಯನ್ನ 13ನೇ ವರ್ಷದಲ್ಲಿ ನಿಮ್ಮ ಮುಂದೆ ಇದ್ದೀನಿ. 140 ವರ್ಷಗಳ ಒಂದು ಶಿಕ್ಷಕರ ದಿನಾಚರಣೆ ಏನು ಅವರ ಜನ್ಮದಿನ ಇದೆ, ಆ ಜನ್ಮ ದಿನಾಚರಣೆಯನ್ನ ನಾವು ಶಾಸಕರಾಗಿ ನಮ್ಮ ತಾಲೂಕಲ್ಲಿ ನಿಮ್ಮ ಮುಂದೆ ನಿಂತು ಈ ಒಂದು ಕಾರ್ಯಕ್ರಮದಲ್ಲಿ ಸತತವಾಗಿ ನಿರಂತರವಾಗಿ ಈ ಕ್ಷೇತ್ರದ ಜನ ನನ್ನ 3 ಬಾರಿ ಶಾಸಕನಾಗಿ ಮಾಡಿದಂಥ ಸಂದರ್ಭದಲ್ಲಿ ಈ ಶಿಕ್ಷಕರ ದಿನಾಚರಣೆ 13ನೇ ವರ್ಷ. ಬಹುಶಃ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಬಹಳಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ, ಆದರೆ ಶಿಕ್ಷಕರ ದಿನಾಚರಣೆ ಒಂದು ವಿಶೇಷ. ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಮಗು ಜನ್ಮ ತಾಳಿದ ನಂತರ ಬಹುಶಃ ಅವರ ವ್ಯಕ್ತಿತ್ವ, ಅವರು ಯಾವ ಉದ್ಯೋಗದಲ್ಲಿದ್ದಾರೆ, ಯಾವ ವ್ಯವಸ್ಥೆಯಲ್ಲಿದ್ದಾರೆ, ಅವರು ಏನೇ ಬಡವರಾಗಿರಲಿ, ಯಾವುದೇ ಸ್ಥಿತಿನಲ್ಲಿರಲಿ, ಯಾವ ಜಾತಿನಲ್ಲಿರಲಿ, ಅವರ ಸ್ಥಿತಿಯನ್ನು ನೋಡಿದ್ರೆ ಅವರಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಬಹಳಷ್ಟು ಜನ ಶ್ರೀಮಂತರಾಗಿರ್ತಾರೆ, ಆದರೆ ಶಿಕ್ಷಣವನ್ನು ಪಡೆದರೆ ಶ್ರೀಮಂತರಾಗ್ತಾರೆ. ಶಿಕ್ಷಣವಿಲ್ಲದೆ MLA-ಗಳಾಗ್ತಾರೆ, MP-ಗಳಾಗ್ತಾರೆ, ಸ್ವಲ್ಪ ಅಭ್ಯಾಸ ಇದ್ದರೆ ಏನು ಬೇಕಾದರೂ ಆಗ್ತಾರೆ. ಆದರೆ ಒಬ್ಬ ಮೌಲ್ಯಗಳನ್ನು ಅರಿತು ಮೌಲ್ಯಾಧಾರಿತವಾಗಿ ಅದಕ್ಕೆ ಅವರ ಹತ್ರ ನಡಿಬೇಕಂತ ಪ್ರಯತ್ನ ಮಾಡ್ತಾ ಸಮಾಜದಲ್ಲಿ ಯಾರೆಲ್ಲ ಇರ್ತಾರೆ ಅವರಿಗೆ ಖಂಡಿತವಾಗಲೂ ಶಿಕ್ಷಣದ ಅರಿವು, ಮೌಲ್ಯಗಳ ಅರಿವು ಅವ್ರಿಗೆ ಇರ್ತದೆ ಅಂತ ಹೇಳಿ ನಾನು ಕೂಡ ಭಾವಿಸ್ತೀನಿ. ವಿಶೇಷವಾಗಿ ನಾವು ಶಿಕ್ಷಕರು ನೀವೆಲ್ಲ ಬಹುಶಃ ಈ ಶಿಕ್ಷಕರ ವೃತ್ತಿ ಬಹಳಷ್ಟು ವೃತ್ತಿಗಳಲ್ಲಿ, ಯಾಕಂದರೆ ನಾವು ವೃತ್ತಿ ಬದುಕಲ್ಲಿ ನಾವು ಉದ್ಯೋಗ ಬೇಕು. ಬಹುಶಃ ನಾವು ಎಲ್ಲರಿಗೂ ಸರ್ಕಾರಿ ನೌಕರಿ ಸಿಗಲ್ಲ, ಬೇರೆ ಬೇರೆ ಹಂತದಲ್ಲಿ ನಾವು ವೃತ್ತಿ ಬದುಕನ್ನ ಮಾಡಿದ ಸಂದರ್ಭದಲ್ಲಿ ಜೊತೆಗೆ ನಾವು ಸಮಾಜಮುಖಿ ಕೆಲಸ ರಾಜಕಾರಣಿಗಳು ಸಮಾಜ ಸೇವೆ ಅಂತ ಹೇಳ್ಬೋದು. ಆದರೆ ವೃತ್ತಿ ಬದುಕ ಜೊತೆಗೆ ಸಮಾಜ ಸೇವೆ ಅಂತ ಮಾಡ್ತಕ್ಕಂಥದ್ದು ಬಹುಶಃ ಅದೇನಾಗಿದ್ರೆ ಅದು ಇದು ನಮ್ಮ
ಸಾಮಾಜಿಕ ಇಚ್ಛಾಶಕ್ತಿ ಅಂತ ವಿಷಯಗಳಲ್ಲಿದ್ದು ಅವರು ಶಿಕ್ಷಕರಾಗಿ ದೇಶದ ಒಬ್ಬ ಅತ್ಯುನ್ನತ ಪದವಿ ರಾಷ್ಟ್ರಪತಿಗಳಾಗ್ತಾರೆ. ಮೊದಲನೇದಾಗಿ ಅವರು 1962ರಲ್ಲಿ ಉಪರಾಷ್ಟ್ರಪತಿಯಾಗಿ 5 ವರ್ಷ ಸೇವೆ ಸಲ್ಲಿಸಿದ ನಂತರ ಮೊಟ್ಟ ಮೊದಲ ಉಪರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಎರಡನೇ ರಾಷ್ಟ್ರಪತಿಯಾಗಿ ಅವರು ದೇಶದ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸ್ತಾರೆ. ಅದು ಎಲ್ಲ ನಮ್ಮ ಶಿಕ್ಷಕ ಬಂಧುಗಳಿಗೆ ನಾವು ಹೆಮ್ಮೆ ಪಡುವಂತ ಒಂದು ವಿಷಯ. ಶಿಕ್ಷಕರಾದಂಥವರು ಈ ದೇಶದ ಅತ್ಯುನ್ನತ ಪದವಿಗೆ ಹೋಗಿ ಬರೀ ಎಲ್ಲರೂ ಪದವಿ ಹೋಗ್ತಾರೆ, ಪದವಿಯಿಂದ ಮುಕ್ತಾರೆ, ಕೆಲವು ಅವಕಾಶಗಳಿಂದ ಬೇರೆ ಬೇರೆ ವಿಷಯದಲ್ಲಿ ಮಾಡ್ತಾರೆ. ಅದು ಪಡೆದ ನಂತರ ಅದಕ್ಕೆ ನ್ಯಾಯವನ್ನು ಸಲ್ಲಿಸುವಂತ ಕೆಲಸ ಏನಿದೆ ಅದು ಬಹಳಷ್ಟು ಮುಖ್ಯ. ಅದರಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಸೇರ್ತಾರೆ. ಹಾಗಾಗಿ ಶಿಕ್ಷಕ ಬಂಧುಗಳೇ, ನಿಮಗೆ ಗೊತ್ತಿರ್ತಕ್ಕಂಥ ಏನಾದರೂ ಎಲ್ಲ ಗೊತ್ತಿರ್ತಕ್ಕಂಥ ವಿಷಯ, ಏನಾದರೂ ಗೊತ್ತಿಲ್ಲ ಅಂತಕ್ಕಂಥ ಹೇಳಿದ್ರೆ ಬಹುಶಃ ಗೊತ್ತಿರಲಿಲ್ಲ ಅಂತಲ್ಲ, ನಿಮಗೆಲ್ಲ ಗೊತ್ತಿರ್ತದೆ. ವಿಶೇಷವಾಗಿ ನಾವೆಲ್ಲರೂ ಶಿಕ್ಷಕ ದಿನಾಚರಣೆಯ ದಿವಸ ನಮ್ಮನ್ನ ತಾವು ಏನು ನಾನು ಮಾಡಿದೆ, ಯಾವ ರೀತಿಯಾಗಿ ಶಿಕ್ಷಕನಾಗಿ ಮಾಡ್ತಾ ಇದ್ದೇನೆ, ಶಿಕ್ಷಕನಾಗಿ ಬಹುಶಃ ನೀವೆಲ್ಲರೂ ಕೂಡ ಜವಾಬ್ದಾರಿ ಇರ್ತಕ್ಕಂಥವ್ರು. ಖಂಡಿತವಾಗೂ ಇವೆಲ್ಲ ಪಠ್ಯ ಪುಸ್ತಕಗಳ ಜೊತೆಗೆ ಮಕ್ಕಳಿಗೆ ವಿಶೇಷವಾಗಿ ಯಾರು ಪಠ್ಯ ಪುಸ್ತಕಗಳ ಜೊತೆಗೆ ಮೌಲ್ಯಗಳು, ಸಂಸ್ಕೃತಿ, ಬಹುಶಃ ಅವನ್ನೆಲ್ಲ ಕಲಿಸ್ಬೇಕಾಗ್ತದೆ ಅಂತ ವಿಷಯಗಳನ್ನ ನೀವು ಮಾಡ್ತೀರ. ಬಹುಶಃ ಯಾರೇ ಒಂದು ಜೀವನದಲ್ಲಿ ಇವೆಲ್ಲರೂ ಕೂಡ ವಿಶೇಷವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನೇ ಯಾರು ಮರೆಯೋದಿಲ್ಲ. ಏನು ಹೈಸ್ಕೂಲ್ ಇರ್ತದೆ, PUCನಲ್ಲಿ ಡಿಗ್ರಿನಲ್ಲಿ ಓದಂತ ಶಿಕ್ಷಕರನ್ನ ಮರೆಯಬಹುದು, ಆದರೆ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಯಾರೂ ಕೂಡ ಅವ್ರ ಕಡೆ ಈಗಾಗಲೇ ನಮ್ಮ ಗೌತಮ ಹೇಳಿದಂತೆ ಬಹುಶಃ ಯಾವುದೇ ಜೀವನದಲ್ಲಿ ಶಿಕ್ಷಕರನ್ನ ನೆನೆಸ್ತೀವಿ. ನಮ್ಮ ಜೀವನದಲ್ಲಿ ಮುದುಕರಾದರೂ ಕೂಡ ನಮ್ಮ ಜೀವಾವಧಿ ಇರೋದು ಕೂಡ ನಮ್ಮ ಜ್ಞಾಪಕ ಇರೋದು ಕೂಡ ಆ ಶಿಕ್ಷಕರು ಅಂತ ನೆನೆಸ್ಕೊಂಡಾಗ ಅವರು ನಮ್ಮ ಕಣ್ಣು ಮುಂದೆ ಬರ್ತಾರೆ. ಅಂತ ಒಂದು ವಿಶೇಷವಾದ ಸ್ಥಾನಮಾನ ನಿಮ್ಮ ಶಿಕ್ಷಕರು. ಅದಕ್ಕೆ ನಾವೆಲ್ಲರೂ ಖಂಡಿತವಾಗಲೂ ಪ್ರತಿ ಬಾರಿಯೂ ಕೂಡ ಆಗಲೇ ಹೇಳ್ತಿದ್ದೇನೆ, ಯಾರು ಗೊತ್ತಿರತಕ್ಕಂಥವರೆಲ್ಲ ಯಾರಾದರೂ ಕೆಲವರು ಕಾಟಾಚಾರಕ್ಕೆ ಏನು ಸಂಬಳ ಕೊಡ್ತಾರೆ, ಏನು ಮಾಡೋದಪ್ಪ, ನನ್ನ ನೌಕರಿ ಸಿಕ್ಕಿಲ್ಲ, ಅನಿವಾರ್ಯವಾಗಿ ನಾನು ಕೆಲಸ ಮಾಡಬೇಕಾಗಿದೆ, ಅತಿಥಿ ಶಿಕ್ಷಕರಂತೂ ಅನಿವಾರ್ಯ. ಆದರೆ ನಾವೆಲ್ಲರೂ ಅತಿಥಿ ಶಿಕ್ಷಕರು ಕೂಡ ಬಹುಶಃ ಕೆಲವರು ಪರವಾಗಿಲ್ಲ, ನನಗೆ ಸಂಬಳ ಕಡಿಮೆ ಇರಲಿ, ನಾನು ಏನೇ ಇರಲಿ, ನಾನು ಶಿಕ್ಷಕನಾಗಿದ್ದೀನಿ, ನಾನು ಸೇವೆ ಸಲ್ಲಿಸಿದ್ದೇನೆ. ಇವತ್ತು ಪ್ರಜಾವಾಣಿನಲ್ಲಿ ಪೇಪರ್ನಲ್ಲಿ ನೋಡಿದ್ವಿ, ಒಬ್ಬ ಶಿಕ್ಷಕಿ ಬಳ್ಳಾರಿನಲ್ಲಿ ನಿವೃತ್ತಿ ಆದರೂ ಕೂಡ ಸತತವಾಗಿ ನಿವೃತ್ತಿ ಆದ ನಂತರ 11 ವರ್ಷಗಳಲ್ಲಿ ಯಾವುದೇ ಒಂದು ಸ್ಯಾಲರಿ ಸಂಬಳ ಇದ್ದರೆ ಪ್ರತಿದಿನ ಶಾಲೆಗೆ ಹೋಗಿ 11 ವರ್ಷಗಳಿಂದ ಯಾರೆಲ್ಲ ತಾವು ರೆಗ್ಯುಲರ್ ಆಗಿ ಹೋಗ್ತೀರಾ ಅದೇ ರೀತಿಯಾಗಿ ಹೋಗಿ ಮನೆಗೆ ಶಾಲೆ ಮುಗಿದ ನಂತರ ಮನೆಗೆ ಹೋದಂತ ಕಲಿಕಡೆ ನೋಡಿ ಫ್ರೆಂಡ್ ಪೇಜಲ್ಲಿ ನಾವೆಲ್ಲರೂ ಬೇರೆ ಬೇರೆ ವಿಷಯಗಳಲ್ಲಿ ಸಾಧನೆ ಮಾಡಿ ಪೇಪರ್ ಟಿವಿಗಳೆಲ್ಲ ಬರ್ತೀವಿ, ಕೆಲಸ ಮಾಡಿದ್ರೆ ಬೇಗನೆ ಬರ್ತೀವಿ. ಆದರೆ ಸಾಧನೆಯನ್ನು ಮಾಡಿ ಒಳ್ಳೆ ಕೆಲಸವನ್ನು ಮಾಡಿ ಅಂತ ಇದಕ್ಕೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಜಾವಾಣಿ ಮುಖಪುಟದಲ್ಲಿ ಬರಲಿಕ್ಕೆ ಒಬ್ಬ ಸಾಮಾನ್ಯ ಶಿಕ್ಷಕಿಯಾಗಿ ಬಾಧ್ಯವಾಗಿ ಖಂಡಿತವಾಗೂ ಕೂಡ ಎಲ್ಲ ಇಂಥ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರು ಅವರ ವೃತ್ತಿ ಬದುಕು, ನಿಮ್ಮ ವೃತ್ತಿ ಬದುಕು ಅಂದರೆ ಅಂತ ಸಾಧನೆಯ ಮಾಡಿದರವರು. ಹಾಗಾಗಿ ನಿಮಗೆ ಈ ಸಂದರ್ಭದಲ್ಲಿ ನಿಮಗೆ ಅಭಿನಂದನೆಗಳನ್ನು ಹೇಳ್ತಾ, ನೀವು ಕೂಡ ಎಲ್ಲರನ್ನು ಮಾಡಲಿಕ್ಕಾಗಲ್ಲ, ಆದರೆ ನಮ್ಮದೇ ಆದ ರೀತಿಯಲ್ಲಿ ನಮಗೆ ಸಮಸ್ಯೆಗಳು ಬಹಳ ಇರ್ತದೆ, ಬೇರೆ ಬೇರೆ ಸಮಸ್ಯೆಗಳು ಬಹಳ ಇರ್ತದೆ. ಕೌಟುಂಬಿಕ ಸಮಸ್ಯೆಗಳಿರ್ಬೋದು, ಹಣಕಾಸಿನ ಸಮಸ್ಯೆಗಳಿರ್ಬೋದು, ಅದನ್ನೆಲ್ಲ ಹೊರತುಪಡಿಸಿ ನಾವೇನು ವೃತ್ತಿನಲ್ಲಿ ಇರ್ತೀವಿ ಆ ವೃತ್ತಿಗೆ ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡಬೇಕು. ಅದನ್ನ ಬರಂತ ಮಕ್ಕಳಿಗೆ ಎಲ್ಲ ತಮ್ಮ ಮಕ್ಕಳೇ ಇದ್ದಾರೆ, ಈ ಮಗು ಏನಾದರೂ ಒಂದು ಸಾಧನೆಯನ್ನು ಮಾಡಿದ್ರೆ ಅದಕ್ಕೆ ಕಾರಣ ನಾನು ಅಂತ ಹೇಳಿ ಮನಸ್ಸಲ್ಲಿಟ್ಟು ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ನೀವೆಲ್ಲರೂ ಆ ರೀತಿಯಾದ ಒಂದು ವೃತ್ತಿ ಬದುಕನ್ನ ಮಾಡಿ ನಿಮ್ಮ ಮುಂದಿನ ದಿನದಲ್ಲಿ ಹೇಳ್ತಾ, ಎಲ್ಲರಿಗೂ ಈಗಾಗಲೇ ನಮ್ಮ ಸರ್ಕಾರ ನಿನ್ನೆ ತಾನೇ ಬಹುಶಃ ಕೆಲವರಿಗೆಲ್ಲ ವಿಷಯ ಗೊತ್ತಿರುತ್ತೆ, ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಏನು ನಿಮಗೆ 2017ರಲ್ಲಿ ತಿದ್ದುಪಡಿ ಆಯಿತು, ಅದರಿಂದ ಕೆಲವೊಂದು
ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ, ಮುಖ್ಯೋಪಾಧ್ಯಾಯರಿಗೆ, ಅದನ್ನ ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ವೃಂದ ಮತ್ತು ನೇಮಕಾತಿ ತಿದ್ದುಪಡಿ ನಿನ್ನೆ ಆಗಿದೆ. ನಿಮ್ಮ 7-8 ವರ್ಷಗಳ ಹೋರಾಟ, ಪ್ರತಿ ವರ್ಷದ ನೀವು ಹೋರಾಟ ಮಾಡ್ತಾ ಇದ್ದ ಅವಾಗ, ಹಾಗಾಗಿ ಅದನ್ನ ಆ ಸಮಸ್ಯೆಯನ್ನ ನಮ್ಮ ಸರ್ಕಾರ ಬಗೆಹರಿಸಿದೆ. ಈ ಸರ್ಕಾರ ಯಾವತ್ತೂ ಕೂಡ ಕೋಟ್ಯ ಮಾತಿನಂತೆ ಏನು ಭಾಷೆ ಬರುತ್ತೆ, ಏನು ನಾವು ಚುನಾವಣೆ ಪ್ರಣಾಳಿಕೆ ನೀಡುತ್ತೇವೆ, ಅದನ್ನ ಎಲ್ಲ ಪಟ್ಟಿ ಮಾಡಿ ಅದನ್ನ 5 ವರ್ಷಗಳಲ್ಲಿ ಪ್ರತಿಯೊಂದು ಹಂತದಲ್ಲಿ ನಮ್ಮ ಸರ್ಕಾರ ನುಡಿದಂತೆ, ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನುಡಿದಂತೆ ನಡೆಯುವಂತ ಸರ್ಕಾರ. ಎಲ್ಲ ನೋಡಿದಿರ, ಬಹಳಷ್ಟು ಪಕ್ಷಗಳು ಏನು ಗ್ಯಾರಂಟಿಗಳಿದ್ದಾವೆ, ಏನು ಗ್ಯಾರಂಟಿ ನಮ್ಮ ಗ್ಯಾರಂಟಿ ಸಮಿತಿ ಇದ್ದಾರೆ. ಖಂಡಿತವಾಗ್ಲೂ ಬಹುಶಃ ಸರ್ಕಾರಿ ಶಾಲೆಯಲ್ಲಿ ಓದಂತ ಮಕ್ಕಳಿಗೆ, ಸರ್ಕಾರಿ ಶಾಲೆಯಲ್ಲಿ ಓದಂತ ಮಕ್ಕಳು ಯಾರೆಲ್ಲ ಇದ್ದಾರೆ, ಆ ಗ್ಯಾರಂಟಿಗಳು ಖಂಡಿತವಾಗ್ಲೂ ಅವರಿಗೆ ಮನನ ಆಗಿರ್ತದೆ. ಯಾಕೆಂದ್ರೆ ಅಂತ ವ್ಯವಸ್ಥೆ ವಿಶೇಷವಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ, ಯಾಕೆಂದ್ರೆ ಊಟ ಮಾಡಿದಂಥವರಿಗೆ ಊಟ ಮಾಡಿದ್ರೆ ಬಿಟ್ಟರೆ ಸಾಕಪ್ಪ ಅಂತಾರೆ, ಅಥವಾ ಅದೇನು ಬಿಡಪ್ಪ ಅಂತಾರೆ. ಯಾರಿಗೆ ಹಸಿವಿರ್ತದೆ, ಹಸಿವು ಯಾರಿರ್ತದೆ, ನಾವು ಯಾರಿಗೆ ಹಸಿವಾದಾಗ ಊಟ ನೀಡ್ತೀವಿ ಅಂತ ಹಸಿವಿದ್ದಂಥವರಿಗೆ ಬಹುಶಃ ಈ ಒಂದು ರಾಜ್ಯದಲ್ಲಿ ಯಾರೆಲ್ಲ ಸರ್ಕಾರದಲ್ಲಿ ಬರ್ತಕ್ಕಂಥ ವ್ಯವಸ್ಥೆಗಳನ್ನ, ಸೌಲಭ್ಯಗಳನ್ನ ನಿರೀಕ್ಷೆ ಮಾಡ್ತಾರೆ, ಅವರಿಗೆ ಖಂಡಿತವಾಗಲೂ ಉಪಯೋಗ ಆಗಂತ ಕೆಲಸ. ಅದರ ಜೊತೆಗೆ ಶಿಕ್ಷಕರಿಗೆ ನಾವು ಏನ್ ಮಾತು ಕೊಡ್ತಿದ್ದೀವಿ, ಬೇರೆ ಯಾವುದೆಲ್ಲ ಯಾವ ಶಿಕ್ಷಕರಿಗೆ ಏನೇನು ಮಾತು ಕೊಡ್ತೀವಿ, ಮುಚ್ಚಿದಂತ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ. ಹಾಗಾಗಿ ನಿನ್ನೆ ಮಾಡಿದಂತ ಒಂದು ವಿಶೇಷವಾದ ದಿನ, ಯಾಕೆಂದ್ರೆ ಎಲ್ಲ ಹೋರಾಟದ ಹಾದಿಯನ್ನ ಹಿಡಿಯುವಂತ ಒಂದು ಸಂದರ್ಭ. ನಮ್ಮ ಮಂತ್ರಿಗಳು, ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರು, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳೆಲ್ಲ ನಮ್ಮ ಸಚಿವ ಸಂಪುಟ ಕಾರಣ ಏನಾಗಿದ್ದಾರೆ ಅಂತ ಒಂದು ವಿಶೇಷ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳು, ಧನ್ಯವಾದಗಳು. ಜೊತೆಗೆ ಈ ಒಂದು ವ್ಯವಸ್ಥೆ ಬೇಕು ಅಂತ ಹೋರಾಟ ಮಾಡಿದಂತ ನಿಮ್ಮ ಎಲ್ಲ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನೀವೆಲ್ಲರೂ ಕೂಡ ಬಹುಶಃ ನಾನು ಈಗಾಗಲೇ ಮಾತನಾಡಿದಂಥವರೆಲ್ಲ ಹೇಳಿದ್ರು, ಖಂಡಿತವಾಗ್ಲೂ ಕೂಡ ನನ್ನ ಸಂಕಲ್ಪ ಯಾವತ್ತೂ ಕೂಡ ನಾನು ಈ 500 ವರ್ಷದಲ್ಲಿ ಬಹುಶಃ ನನ್ನ ಜವಾಬ್ದಾರಿ, ನನ್ನ ಸಾಧನೆ ಅನ್ನೋದಕ್ಕಿಂತ ನನ್ನ ಜವಾಬ್ದಾರಿ ಶಿಕ್ಷಣದ ಮಹತ್ವವನ್ನು ಅರಿತಂಥವನು. ಬಹುಶಃ ಶಿಕ್ಷಣದಿಂದಲೇ ನಿಮ್ಮ ಮುಂದೆ 500 ವರ್ಷ 3 ಬಾರಿ ಶಾಸನ ಆಗಿದ್ರೆ ಬರೀ ಯಾವುದೋ ಒಂದು ವ್ಯವಸ್ಥೆ ಬಂದು ಹೊಸದಾಗಿ ಶಾಸನ ಹೋಗ್ತಿದೆ. ಆದರೆ ಶಿಕ್ಷಣದ ಮಹತ್ವವನ್ನು ಅರಿತು ಶಿಕ್ಷಣವನ್ನು ಪಡೆದು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಜನರ ಕಷ್ಟ ಸ್ಥಿತಿಗಳು ಏನಿದೆ ಅದನ್ನು, ಜೊತೆಗೆ ಶಾಸಕನ ಜವಾಬ್ದಾರಿ, ಜನಪ್ರತಿನಿಧಿಯ ಜವಾಬ್ದಾರಿ ಏನಿದೆ ಅಂತ ಅರಿತು ಅದನ್ನ ಹಂತವಾಗಿ ತಲುಪಿಸಂತ ಕೆಲಸ, ಅದರಲ್ಲಿ ಶಿಕ್ಷಣ ಮೊದಲ. ಯಾಕಂದ್ರೆ ನಿಮಗೆಲ್ಲ ಸಾಕ್ಷಿ ಗುಡ್ಡೆಗಳಲ್ಲೇ ಚಳಿಕೆರೆಯಲ್ಲಿ, ತಾಲೂಕು ಮಟ್ಟದಲ್ಲಿ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದನ್ನು ಒದಗಿಸಂತ ಕೆಲಸ ಮಾಡ್ತಾ ಇದ್ದೀನಿ. ಖಂಡಿತವಾಗಲೂ ಇನ್ನು 2-3 ವರ್ಷದಲ್ಲಿ ಏನೆಲ್ಲ ನಮ್ಮ ತಾಲೂಕಲ್ಲಿ ಮೂಲಭೂತ ವ್ಯವಸ್ಥೆಗಳು, ಯಾವ ಶಾಲೆಗಳು ಶೀಟಲ್ಲಿದ್ದಾವೆ, ಯಾವ ಶಾಲೆಗಳು ಇದ್ದಾವೆ, ಯಾವ ಶಾಲೆಗಳು ಶಿಥಿಲಾವಸ್ಥೆಗಳಿದ್ದಾವೆ, ಯಾವ ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲ, ಇಂಥ ಮೂಲಭೂತ ವ್ಯವಸ್ಥೆಗಳಿಂದ ಸರ್ಕಾರಿ ಶಾಲೆಗಳಲ್ಲಿ ಓದಂತ ಮಕ್ಕಳು ಸೌಲಭ್ಯಗಳಿಂದ ವಂಚಿತರಾಗಬಾರ್ದು. ಅವರಿಗೆ ಮೂಲಭೂತ ವ್ಯವಸ್ಥೆಗಳನ್ನು ಒದಗಿಸಂತ ಕೆಲಸ ನಾನು. ಅದರ ಜೊತೆಗೆ ನೀವೆಲ್ಲರೂ ಅದಕ್ಕೆ ಕನ್ನಡಬದ್ಧರಾಗಬೇಕು. ಯಾಕಂದ್ರೆ ನಾನು ಈ ಬಾರಿ ಬಹುಶಃ 2024-25ನೇ ಸಾಲಿನಲ್ಲಿ ಪಡೆದಂತ SSLCನಲ್ಲಿ ಪಡೆದಂತ ಏನು ಸಾಧನೆ ಇದೆ, ಬಹುಶಃ ಅದು ಸಾಧಾರಣ. ಹಾಗಾಗಿ ಈಗಾಗಲೇ ನಮ್ಮ ಸುರೇಶ್ ಅವರಿಗೆ ಅವರ, ಯಾಕಂದ್ರೆ ನಮ್ಮ ಯಾವುದೇ ಒಂದು ಹಂತದಲ್ಲಿ ನಾವು ಮೇಲಿಗೆ ಹೋಗ್ಬೇಕಂದ್ರೆ ಕೆಳಗೆ ಬರಬಾರ್ದು. ನಮ್ಮ ಸಾಧನೆ ನಮ್ಮಿಂದ ಏನು ಜನರು ನಿರೀಕ್ಷೆ ಮಾಡ್ತಾರೆ, ತಂದೆ ತಾಯಿಗಳು ನಿರೀಕ್ಷೆ ಮಾಡ್ತಾರೆ. ನಮ್ಮ ಮಗ ಈಗ ನಿಮಗೆ ಗೊತ್ತಿದೆ, ಪ್ರಸ್ತುತವಾಗಿ ಸರ್ಕಾರಿ ಶಾಲೆಗೆ ಓದಿದ್ರೆ ನಮ್ಮ ಮಕ್ಕಳು ಓದಲಿಲ್ಲ ಅಂತ ಹೇಳಿ ತಂದೆ ತಾಯಿಗಳು ಅವರಿಗೆ ಕಷ್ಟ ಇರ್ತದೆ, ಬಹಳಷ್ಟು ಆರ್ಥಿಕ ಪರಿಸ್ಥಿತಿ ತೊಂದರೆ ಇರ್ತದೆ. ಆದರೂ ಕೂಡ ಅವರಿಗೆ ಆತಂಕ, ಇಲ್ಲಪ್ಪ ಸರ್ಕಾರಿ ಶಾಲೆಗೆ ಭೇಟಿ ಕೆಲಸ ಮಾಡಲ್ಲ, ಶಾಲೆ ಸರಿ ಇಲ್ಲ, ಶಾಲೆ ಸರಿ ಇದ್ರು ಬರ್ತಕ್ಕಂಥ ಶಿಕ್ಷಕರು ಎಲ್ಲಿಂದಲೋ ಬರ್ತಾರೆ, ಪಾಠ ಯಾವ ಬರ್ತಾರೋ ಏನು ಬರ್ತಾರೆ ಕೆಲವೊಂದು ಎಲ್ಲ ಕಡೆ ಅಲ್ಲ. ಹಾಗಾಗಿ ಅದನ್ನ
ಮಕ್ಕಳಂತ ಪ್ರಾಬ್ಲಮ್ ಇಲ್ಲ. ಅವ್ರು ಬೇಕಾದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತಾರೆ, ವೆಹಿಕಲ್ ಬರ್ತದೆ, ಕರ್ಕೊಂಡು ಹೋಗ್ತದೆ, ಈಗ ಅವ್ರ ಕಾರನೇ ಕಳಿಸ್ತಾರೆ, ಅವ್ರ ವೆಹಿಕಲೇ ಕಳಿಸ್ತಾರೆ. ನಮ್ಮ ಉದ್ದೇಶ, ಸರ್ಕಾರದ ಉದ್ದೇಶ, ಸರ್ಕಾರದ ಜವಾಬ್ದಾರಿ ಈ ರಾಜ್ಯದಲ್ಲಿ ಯಾರೆಲ್ಲ ಬಡವರಿದ್ದಾರೆ, ಯಾಕಂದ್ರೆ ಇದು ಶ್ರೀಮಂತ ಪರವಾಗಿ ಎಲ್ಲ ಜನಾಂಗಕ್ಕೂ ಸಾರ್ವಜನಿಕವಾಗಿ ಮೂಲಭೂತ ವ್ಯವಸ್ಥೆಗಳನ್ನ ಒದಗಿಸೋದ್ರ ಜೊತೆಗೆ ವಿಶೇಷವಾದ ಕಾಳಜಿ ಯಾರೆಲ್ಲ ಬಡವರಿದ್ದಾರೆ, ಯಾರೆಲ್ಲ ಸರ್ಕಾರದಿಂದ ಆ ಸೌಲಭ್ಯಗಳನ್ನು ನಿರ್ವಹಿಸ್ತಾರೆ ಅವರಿಗೆ ನಾವು ವ್ಯವಸ್ಥೆ ಮಾಡೋದು, ಅದರಲ್ಲಿ ಶಿಕ್ಷಣದ ವ್ಯವಸ್ಥೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಇಷ್ಟೇ ನಿಮ್ಗೆ ಹೇಳುತ್ತಲೂ ಖಂಡಿತವಾಗ್ಲೂ ಎಲ್ಲರೂ ಯಾರೆಲ್ಲ ಆ ಥರ ಇದ್ದಾರೆ ಎಲ್ಲ ನಿಮಗೆ ಸಮಸ್ಯೆಗಳು ಬಹಳಷ್ಟು ಇರ್ತದೆ. ಯಾವುದೋ ಬಸ್ಸಲ್ಲಿ ಹೋಗ್ಬೇಕು, ಯಾವುದೋ ವೇಳೆಯಲ್ಲಿ ಹೋಗ್ಬೇಕು, ಇನ್ನೂ ಸಮಸ್ಯೆಗಳು ಇರ್ತದೆ. ಆ ಸಮಸ್ಯೆಗಳ ಜೊತೆಗೆ ಸಮಸ್ಯೆಗಳನ್ನ ಅರಿತು ಸಮಸ್ಯೆಗಳ ಜೊತೆಗೆ ಸ್ಪಂದಿಸಿ ಈ ಮೃದುವಾದ ಸೇವೆಯನ್ನು ಸಲ್ಲಿಸಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಸರಿಯಾದ ರೀತಿಯಲ್ಲಿ, ಯಾಕಂದ್ರೆ ಪ್ರೈಮರಿ ಎಜುಕೇಶನ್ ಅಂದ್ರೆ ಒಂದು ಕಟ್ಟಡಕ್ಕೆ ಬುನಾದಿ ಬೇಸ್ಮೆಂಟೇ ಸರಿ ಇಲ್ಲ ಅಂದ್ರೆ ನೋಡಿ, ಒಂದು 7th ಪ್ಲಸ್ ಬಿಡ್ತೀರಾ, 7th ಪಾಸ್ ಮಾಡ್ತೀರಾ, SSLC ಬರ್ತಾರ. ಯಾವ ಮಕ್ಕಳು ಸರಿಯಾಗಿ ಆಗ್ತಿರ್ತಾರೆ, ಯಾವ ಮಕ್ಕಳು ಸರಿಯಾಗಿ ಕಲ್ತಿರ್ತಾರೆ, ಅವ್ರು SSLC ಪಾಸ್ ಆಗ್ತಾರೆ, ಒಳ್ಳೆ ಮಾರ್ಕ್ಸ್ ಅಲ್ಲಿ ಬಂದು ಮನೆಗೆ SSLC ಮನೆಗೆ ಹೋಗ್ತಾರೆ, ಅಡಿಗೆ ಹೋಗ್ತಾರೆ, ಮಾಮೂಲಿ ಹೋಗ್ತಾರೆ. ಹಾಗಾಗಿ ಪ್ರೈಮರಿ ಅಂತ ಏನಿದೆ ಭದ್ರ ಬುನಾದಿ. ಕಟ್ಟಡಕ್ಕೆ ಹೊರಟ್ರೆ ನಿಮಗೆ BC ಸಾಲ ಕಪ್ಕೊಂಡಿರ್ತದೆ, ಆ ಬುನಾದಿ ಗಟ್ಟಿಲೇ ಇರಲ್ಲ. ಆ BC ಸಾಲ ಇರ್ತದೆ, ನಾವು ಏನು ಕಪ್ಕೊಂಡು ಅಂತೀವಿ ಅದಕ್ಕೆ ಭದ್ರ ಬುನಾದಿ ಇಲ್ಲೋದನ್ನು ಸಿಗೋದಿಲ್ಲ ನಿಮ್ಗೆ. ಹಾಗಾಗಿ ನೀವೇನು ಹೇಳ್ತೀರಿ, ಮಕ್ಕಳು ಭಾರಿ ದಡ್ಡರು, ಅವ್ರಿಗೆ ಏನು ಗೊತ್ತಾಗಲ್ಲ, ಏನು ನಿಂತಾಗಲಿಲ್ಲ, ಬರೋದಿಲ್ಲ, ಸ್ಕೂಲ್ ಮಾಡಲ್ಲ ಅಂತ. ಆದರೂ ಕೂಡ ಏನು ನಾವು ಯೂಸೈಲ್ ಏನಿದೆ, BC ಸಾಲ ದಾಖಲೆ ಸಾಲ ಏನಿದೆ ಅದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ, ರೀನ್ಫೋರ್ಸ್ಮೆಂಟ್ ಹಾಕ್ತೀವಿ, ಕಾಲಮ್ಸ್ ಹಾಕ್ತೀವಿ, ಕೆಳಗಡೆ ಬರೋದು ಇದನ್ನೆಲ್ಲ ತುಂಬ್ತೀವಿ. ತುಂಬಿ ಕಟ್ಟಡ 3 ವರ್ಷ ಆದ್ರೂ ರಿಲೈಟ್ ಮಾಡ್ತೀವಿ. ಅದೇ ರೀತಿ ಈ ಮಕ್ಕಳನ್ನ ಗಮನಿಸಿ, ಏನ್ ಶಾಲೆ ಬರ್ತಾರೆ, ಮಗುಗೆ ಏನ್ ಪ್ರಾಬ್ಲಮ್ ಇದೆ, ಮನೆಯಲ್ಲಿ ಏನ್ ಪ್ರಾಬ್ಲಮ್ ಇದೆ, ಮಗು ಏನಾದ್ರು ಮಾಡಿ ತಿಳಿಸ್ಬೇಕು, ಮಗುನ ವ್ಯವಸ್ಥೆ ವ್ಯಕ್ತಿತ್ವನ ರೂಪಿಸ್ಬೇಕು, ಒಳ್ಳೆ ಸಮಾಜದ ಬಗ್ಗೆ ಒಳ್ಳೆ ರೀತಿಯಲ್ಲಿ ಮಾಡಿ ಕೈ ಬಿಡ್ತಾರೆ. ನಾವೇನ್ ಮಾಡಕ್ಕಾಗಲ್ಲ, ಮಕ್ಕಳು ಬರೋದಿಲ್ಲ, ಏನೇನು ಮಾಡೋದಿಲ್ಲ. ನಮಸ್ಕಾರ ಅಂತ ವ್ಯಕ್ತಿಗೆ ಏನ್ ಮಾಡ್ಬೇಕು, ನೀವು ಬರೋದಕ್ಕೆ ಕೆಲಸ ಮಾಡ್ಬೇಕು. ಹಾಗಾಗಿ ನಮ್ಮ ಕೇಂದ್ರ ಶಿಕ್ಷಣಾಧಿಕಾರಿ ಒಬ್ಬರೇ ಜವಾಬ್ದಾರಿಗಳ ಏನಾದರೂ ಅವರಿಗೆ ಬಂದಾಗ ಅವರು ಪ್ರಶಂಸೆ ಮಾಡ್ತಿದ್ರೆ ಅದಕ್ಕೆ ಕಾರಣ ನೀವು ಶಿಕ್ಷಕರು, ಮುಖ್ಯೋಪಾಧ್ಯಾಯರು. ಹಾಗಾಗಿ ಬರ್ತಕ್ಕಂಥ ವಿಷಯದಲ್ಲಿ ನಾನು ಇಷ್ಟೇ, SSLCನಲ್ಲಿ ಓದಂತ ಮಕ್ಕಳು, ವಿಶೇಷವಾಗಿ ಪ್ರೌಢಶಾಲೆಯಲ್ಲಿ ಓದಂತ ಏನು ಮುಖ್ಯೋಪಾಧ್ಯಾಯರು ಸೇರಿ ಸಹ ಶಿಕ್ಷಕರಿದ್ದೀರಿ, ಆ SSLCಗೆ ಸಂದರ್ಭದಲ್ಲಿ ಆ ಮಕ್ಕಳು ಸರಿಯಾದ ರೀತಿಯಲ್ಲಿ ಹೋಗ್ಬೇಕಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಮಾಡಬೇಕು, ಫಸ್ಟ್ ಸ್ಟ್ಯಾಂಡರ್ಡ್ ಜವಾಬ್ದಾರಿ ವಹಿಸಬೇಕು. SSLCನಲ್ಲಿ ನಾನು ಮಾಡಿದಂತ ಪಾಠ ಮಾಡಿದಂತ ವಿದ್ಯಾರ್ಥಿ ಫೇಲ್ ಆದ್ರೆ ನೀವು ಫೇಲ್ ಆಗ್ತದೆ, ಹೌದಿಲ್ಲ? ಯಾವ ವ್ಯಕ್ತಿ ಯಾವ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗ್ತಾನೋ ಆ ಟೀಚರ್ ಫೇಲ್ ಆಗ್ತದೆ. ಅದನ್ನ ನಿಂತ್ಕೊಳ್ಬೇಕು ಗಂಭೀರವಾಗಿ. ಅಂದ್ರೆ ಇದು ನಿಮಗೆ ಏನು ಆಗಲಿಲ್ಲ, ಇದು ಮಾಮೂಲಿ ಅನ್ನೋದಿಲ್ಲ. ನೀವು ಆ ರೀತಿಯಾಗಿ ಒಂದು ಸಂಕಲ್ಪ ಮಾಡಬೇಕು. ಶಿಕ್ಷಕರ ದಿನಾಚರಣೆ ದಿವಸ ವಿಶೇಷವಾದ ದಿನ ಇವತ್ತು. ಇವೆಲ್ಲ ಸಂಕಲ್ಪ ಮಾಡಿ ಖಂಡಿತವಾಗ್ಲೂ SSLCನಲ್ಲಿ ಓದಂತ ಮಗು ನಾನು ಯಾವ ವಿಷಯದಲ್ಲಿ ಪಾಠ ಮಾಡ್ತೀನಿ, ಇವರು ಎಲ್ಲರೂ ಪಾಸ್ ಆಗ್ಬೇಕು. ಯಾವ್ಯಾವ ಸಬ್ಜೆಕ್ಟ್ ಇರ್ತಾರೆ ಎಲ್ಲರೂ ಮಾಡಬೇಕು. ಅವಾಗ ಮುಖ್ಯೋಪಾಧ್ಯಾಯರು ಇರ್ತಾರೆ, ಗುರು ಇರ್ತಾರೆ, ಎಲ್ಲರೂ ಶಿಕ್ಷಣಾಧಿಕಾರಿ ಅವರು ಏನೆಲ್ಲ ಹೇಳಬೇಕು, ಸರ್ಕಾರದ ನಿಯಮಗಳನ್ನ ಕೊಟ್ಟಿದೆ, ಏನೆಲ್ಲ ಕಾರ್ಯಕ್ರಮ ಕೊಡ್ತದೆ. ಅಂದ್ರೆ ಸರಿಯಾದ ವಿದ್ಯಾರ್ಥಿಗಳು ತಯಾರಾಗಲಿ. ಆದರೂ ಕೂಡ ಏನು ಏನಾದ್ರೆ ನಮ್ಮ ರಿಸಲ್ಟ್ ಬಂದ್ಮೇಲೆ ಮತ್ತೆ ಮಾಮೂಲಿ. ಹಾಗಾಗಿ ಆ ರೀತಿಯಾದ ಒಂದು ವ್ಯವಸ್ಥೆಯಲ್ಲಿ ಎಲ್ಲ ವೃತ್ತಿ ಬದುಕನ್ನ ಮಾಡಿ ಅಂತ ಹೇಳ್ತಾ, ಖಂಡಿತವಾಗಲು ನಿಮ್ಮ ವೃತ್ತಿ ಬದುಕು ಅದೇನು ಕರ್ಮ ಅಂತೀವಿ, ಕರ್ಮ ರಿಟರ್ನ್ಸ್ ಅಲ್ವಾ? ಅದೇನು ಕೆಲಸ ಬೇರೆ ರೀತಿ ಹೇಳೋದು, ಬೇರೆ ರೀತಿ ವ್ಯಾಖ್ಯಾನ ಮಾಡ್ತಾರೆ. ನಾವೇನು ಒಳ್ಳೆ ಕೆಲಸ ಮಾಡ್ತೀವಿ, ಒಳ್ಳೆಯ ಯಾರಿಗೂ ತೊಂದರೆ ಕೊಡೋದೇ ಬಹಳ ಬದುಕ್ತೀವಿ. ಬಹುಶಃ ಮುಂದಿನ ಜನದಲ್ಲಿ ನಿಂತರೆ ಮುಂದಿನ ಜನರಿಗೆ ಎಲ್ಲ ಗೊತ್ತಿಲ್ಲ. ಆದ್ರೆ ನೀವು ಆ ಸಂಕಲ್ಪ ಇಟ್ಕೋಬೇಕು, ಏನ್ ಮಾಡೋದು ನಡೀತದೆ ಮುಂದಿನ ಜನ ಎಲ್ಲ ಐತೆ, ಈ ಜನ್ಮದಲ್ಲಿ ಎಲ್ಲ ಮಾಡ್ಕೊಡ್ಬೇಕು. ಯಾವನ್ನೆಲ್ಲ ಮೋಸ ಮಾಡೋಣ, ಯಾವನ್ನೆಲ್ಲ ಇದು ಮಾಡೋಣ, ನಾನು ಬದುಕಬೇಕು, ನಮ್ಮ ಮಕ್ಕಳು ಬದುಕಬೇಕು ಅನ್ನೋದಿಲ್ಲ. ಖಂಡಿತವಾಗೂ ನೀವು ತಿಳ್ಕಡೆ ನಾನು ತಿಳಿದಿರೋದು ಬಹುಶಃ ನಾವೆಲ್ಲ ಯಾವ್ಯಾವ ವ್ಯವಸ್ಥೆಯಲ್ಲಿ ಇದ್ದೀವಿ ಅದು ನಮ್ಮ
ದೇವರ ಕೈಗೆ ದೇವರಿಲ್ಲ. ಬಹಳಷ್ಟು ಜನ ಕೆಲವರು ಇದ್ದಾರೆ, ಎಲ್ಲಿ ದೇವರ ಇದ್ದಾರೆ, ಎಲ್ಲ ದೇವರ ಇದ್ದಾರೆ, ಏನೇ ಆದ್ರೆ ಬಹಳಷ್ಟು ಜನ ಆ ಒಂದು ರೀತಿಯಲ್ಲಿ ಖಂಡಿತವಾಗ್ಲೂ ಬೇರೆ ಯಾರ ಸಾಧನೆಗಳಲ್ಲಿ ಆ ಸಾಧನೆಗಳನ್ನು ನೋಡ್ತಾ ಒಂದು ರೀತಿಯಲ್ಲಿ ನಾವು ಮಾಡಿದಂತ ಕೆಲಸ ಬಹುಶಃ ಶಿಕ್ಷಕರಾಗಿರ್ತಾರೆ ಎಲ್ಲ ಬೇರೆ ಬೇರೆ ನೀವು ಎಲ್ಲ ನೋಡ್ತಿದ್ರೆ ಧಾರ್ಮಿಕ ವಿಷಯಗಳಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ನೋಡಿ ಬಹುಶಃ ಉತ್ತಮವಾಗಿ ಅದೇ ಒಂದು ರೀತಿಯಲ್ಲಿ ಒಳ್ಳೆಯ ಜೀವನದಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡಿ ಸಮಾಜದಲ್ಲಿ ಯಾರು ಕೆಟ್ಟ ಕೆಲಸಗಳನ್ನ ಮಾಡಬೇಡಿ ಅದನ್ನೆಲ್ಲ ಬಹುಶಃ ನೀವು ಮಕ್ಕಳಿಗೆ ಆ ರೀತಿಯಾದ ಒಂದು ವ್ಯವಸ್ಥೆಯಲ್ಲಿ ಮೌಲ್ಯಗಳನ್ನು ತುಂಬುವುದರ ಜೊತೆಗೆ ಏನು ಮಾಸ್ಟರ್ ಜೊತೆಗೆ ಮಾಸ್ಟರ್ ತೆಗಿತಾರೆ ಅದ್ರ ಜೊತೆಗೆ ಬೇರೆ ರೀತಿಯ ಒಂದು ವ್ಯವಸ್ಥೆಯನ್ನು ಹೇಳೋಕ್ಕೆ ಕೆಲಸ ಆಗ್ತದೆ. ಯಾಕಂದ್ರೆ ನಾನು ಆ ಒಂದು ವ್ಯವಸ್ಥೆಯಲ್ಲಿ ಬಹುಶಃ ನಾನು ಶಿಕ್ಷಕತೆ ನಮ್ಮ ಶಿಕ್ಷಕರಿಗೆಲ್ಲ ಯೋಚನೆ ಮಾಡ್ತಾ ಇದ್ದೆ. ನನಗೆ ಯಾರೆಲ್ಲ ಪ್ರೈಮರಿ ಸ್ಕೂಲಿಂದ ಹೈಸ್ಕೂಲ್ ಹೋಗಿದ್ರು ಮತ್ತೆ ಜೂನಿಯರ್ ಕಾಲೇಜ್ PUC-ನಲ್ಲಿ ಆಗಿದ್ರು ಡಿಗ್ರಿನಲ್ಲಿ ಆಗಿದ್ರು ಇಂಜಿನಿಯರಿಂಗ್ ಕೆಲಸ ಎಲ್ಲ ನೆನೆಸ್ಕೊತಾ ಇದ್ದೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಈ ಸಭೆಯಲ್ಲಿ ನಾನು ಅವರಿಗೆ ಕೆಲವರು ಬದುಕಿದ್ದಾರೆ, ಕೆಲವರು ದೈವಾಧೀನರಾಗಿದ್ದಾರೆ, ಅವರೆಲ್ಲರಿಗೂ ಕೂಡ ಆ ಸಂದರ್ಭದಲ್ಲಿ ನಮನಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಅಂತ ವೃತ್ತಿ ಶಿಕ್ಷಕ ವೃತ್ತಿ ನಿಮಗೂ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಏನು ಈ ನಾಣ್ಣುಡಿ ಇದೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇದರಲ್ಲಿ ಖಂಡಿತವಾಗ್ಲೂ ಕೂಡ ಈ ನಾಣ್ಣುಡಿ ಬಹಳಷ್ಟು ಪ್ರಸ್ತುತ ಆಗ್ತದೆ. ಎಲ್ಲರಿಗೂ ಕೂಡ ಎಲ್ಲರೂ ಗುರುಗಳು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನ ಮಾಡ್ತಾ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ಜೊತೆಗೆ ನಿವೃತ್ತ ಶಿಕ್ಷಕರೇನಿದ್ದೀರಿ ನಮಗೆಲ್ಲರಿಗೂ ಕೂಡ ನಿವೃತ್ತಿ ಜೀವನದಲ್ಲಿ ಎಂಥದೇ ಕಷ್ಟ ಬಂದರೂ ತಮ್ಮ ಸಂಸಾರ ಏನಿರ್ತದೆ ಅದರಲ್ಲಿ ನಾವೆಲ್ಲ ಬದುಕಿರ ನಾವು ಯಾರು ಕೂಡ ನಾವು ರಿಟೈರ್ಡ್ ಆಗಿದ್ವಿ ನಿವೃತ್ತರಾಗಿದ್ದೀವಿ ನಮ್ಮ ಜೀವನ ಇಷ್ಟ ಅಂತ ಖಂಡಿತವಾಗೂ ಪಾಸ್ ಯಾವತ್ತೂ ನಮಗೆ ನನ್ನ ದೇಹಕ್ಕೆ ವಯಸ್ಸಾಗಿರ್ಬೋದು ಆದರೆ ಮನಸ್ಸಲ್ಲಿ ನಿಮ್ಮ ಇಚ್ಛಾಶಕ್ತಿ ಏನಿದೆ ಅದನ್ನ ಗಟ್ಟಿಗೊಳಿಸಿ ಬರ್ತಕ್ಕಂಥ ಸಮಸ್ಯೆಗಳನ್ನ ನಾವೆಲ್ಲರೂ ಅದನ್ನ ಎದುರಿಸಂತ ಶಕ್ತಿ ನಮಗೆಲ್ಲರೂ ಇರಬೇಕು. ತುಂಬಾ ಸರಿಯಾದ ರೀತಿಯಲ್ಲಿ ದೈಹಿಕ ಚಟುವಟಿಕೆಗಳು ಏನ್ ಸಾಧ್ಯ ಆಗುತ್ತೆ ಅದನ್ನ ಬಹುಶಃ ಆಯ್ತಪ್ಪ ನಮಗೆ ರಿಟೈರ್ಡ್ ಆಯ್ತು ಅಂತ ಹೇಳಿ ನೀವೇನಾದ್ರು ರಕ್ಷೆ ಮಾಡಬಾರ್ದು. ಎಷ್ಟು ಸಾಧ್ಯ ಅದನ್ನ ದೈಹಿಕ ಚಟುವಟಿಕೆಗಳ ಜೊತೆಗೆ ಒಂದು ವಿಶ್ವಾಸ ಅದನ್ನು ನಮ್ಮಲ್ಲಿ ನಾವೆಲ್ಲ ನೋಡ್ತೀವಿ. ಏನೇ ಸಂದರ್ಭದಲ್ಲಿ ಬಹಳಷ್ಟು ಕಡೆ ವೃದ್ಧಾಶ್ರಮಗಳಿರ್ತವೆ, ಅನಾಥಾಶ್ರಮಗಳಿರ್ತವೆ. ಆ ಅನಾಥಾಶ್ರಮಗಳಲ್ಲಿ ನೋಡಿದಾಗ ಏನು ಹುಟ್ಟಿದಂತ ಮಕ್ಕಳು ಹುಟ್ಟಿದಂತ ಸೊಸೆ ಇರ್ಬೋದು, ಮಗ ಇರ್ಬೋದು, ಮೊಮ್ಮಕ್ಕಳಿರ್ಬೋದು, ಅವರೆಲ್ಲ ಬೇರೆ ರೀತಿಯಲ್ಲಿ ಬಹುಶಃ ಟ್ರೀಟ್ ಮಾಡಲಿಕ್ಕೆ ನಾವು ಕೂಡ ಕೆಲವು ಕಾರಣ ಆಗ್ತೀವಿ. ಎಲ್ಲ ಕೆಲವು ಒಳ್ಳೆ ರೀತಿಯಲ್ಲೂ ಕೆಲವರು ಕೆಟ್ಟದ್ದು ಮಾಡ್ತಾರೆ. ಮಕ್ಕಳಂತ ಸ್ವಭಾವದೊಂದಿಗೆ ಜೊತೆಗೆ ನಿಮ್ಮ ನಿವೃತ್ತಿ ಬದುಕು ನೀವೆಲ್ಲರೂ ಈಗಾಗಲೇ ಟೀಚರ್ 11 ವರ್ಷ ಆದರೂ ಕೂಡ ಶಾಲೆಗೆ ಹೋಗತಕ್ಕಂಥ ಅಂದ್ರೆ ಶಾಲೆಗೆ ಹೋಗ್ತೇನೆ ಅಂತ ಹೇಳಲ್ಲ, ಯಾವುದೇ ಒಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಆರೋಗ್ಯವಂತರಾಗಿ ಎಲ್ಲರೂ ಹಿರಿಯ ಹೇಳಿ ಸಂದರ್ಭದಲ್ಲಿ ಬಯಸ್ತಾ ಎಲ್ಲ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಜೊತೆಗೆ ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜಯರಾದಂತವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಬರ್ತಕ್ಕಂಥ ಈ SSLC ಎಕ್ಸಾಮ್ ಇರ್ಬೋದು ಯಾವುದೇ ಪರೀಕ್ಷೆಗಳಲ್ಲಿ ಉತ್ತಮವಾದ ಫಲಿತಾಂಶಗಳನ್ನ ನಾನು ನಿರೀಕ್ಷಣೆ ಮಾಡ್ತಾ ಇವೊಂದಿಗೆ ಇನ್ನೂ 2-3 ವರ್ಷದಲ್ಲಿ ಈ ಮೊದಲನೇ ಆದ್ಯತೆ ಶಿಕ್ಷಣಕ್ಕೆ ಏನಾದರೂ ನಾವು ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡೋದ್ರ ಜೊತೆಗೆ ಶಿಕ್ಷಣಕ್ಕೆ ಮಹತ್ವ ಏನಿದೆ ಅದನ್ನೇ ನಾನು ಮುಂದುವರಿಸ್ತೀನಿ ಅಂತ ಹೇಳಿ ನಾನು ಸಂಕಲ್ಪ ಮಾಡ್ತಾ ನೀವು ಕೂಡ ನಿಮ್ಮ ವಿಷಯಗಳಲ್ಲಿ ಏನಾದರೂ ಕೆಲವು ಬೇರೆ ರೀತಿಯಲ್ಲಿ ಆಲಸ್ಯದಲ್ಲಿ ಬಹುಶಃ ಏನೇ ನಡೀತಾ ಇರ್ತಕ್ಕಂಥ ಅಂಶಗಳಿದ್ರೆ ನೀವು ಕೂಡ ಸಂಕಲ್ಪ ಮಾಡಿ ಮಕ್ಕಳ ಒಂದು ಅವರ ಅಭ್ಯುದಯವನ್ನ ವಹಿಸಿರಿ ಅಂತ ಹೇಳ್ತಾ ಇನ್ನೊಂದೇ ಶುಭಾಶಯಗಳನ್ನು ಕೋರಿ ನಾನು ಹೇಳುವಂತ ಅನಿಸ್ತೇನೆ. ಧನ್ಯವಾದಗಳು. ಮಾನ್ಯ ಶಾಸಕರಾದ ರಘುಮೂರ್ತಿ ಸರ್ ಅವರು ತಮ್ಮ ನುಡಿಗಳ ಮೂಲಕ ಶಿಕ್ಷಣದ ಮೌಲ್ಯ, ಸಮಾಜದ ಬೆಳವಣಿಗೆಗೆ ಶಿಕ್ಷಕರ ಪಾತ್ರ ಮತ್ತು ಜನಪ್ರತಿನಿಧಿಗಳ ಜವಾಬ್ದಾರಿಯನ್ನ ಅತ್ಯಂತ ಬಗ್ಗೆ ಅವರ ಒಂದು ಶಿಕ್ಷಣ ಕಾಳಜಿಯ ಕುರಿತಂತೆ ಸಾಕಷ್ಟು ಮಾತನಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉದಾಹರಣೆ ನಮಗೆ ಮೂಲಕ ತಿಳಿಸೋದಾದ್ರೆ ನಮ್ಮ ಮಾನ್ಯ ಶಾಸಕರು 2013ರಲ್ಲಿ ಆಯ್ಕೆಯಾದ ನಂತರ ಪ್ರಸ್ತುತ
ಅಧ್ಯಕ್ಷರಾಗಿರಲಿಲ್ಲ. ಆ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಸಹೋದರ ಸಮಾನರಾಗಿರ್ತಕ್ಕಂಥ ಶ್ರೀಯುತ ಸಿ.ಟಿ. ವೀರೇಶ್ ಅವರು ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ನಮ್ಮ ಜನಪ್ರಿಯ ಶಾಸಕರ ಒಂದು ನಮ್ಮ ಶಿಕ್ಷಣ ಕ್ಷೇತ್ರದ ಮೇಲೆ ಆಸಕ್ತಿ ಮೇರೆಗೆ ಪ್ರಪ್ರಥಮ ಬಾರಿಗೆ ಆ ಒಂದು ಸ್ಥಾನವನ್ನು ಅವರು ತಲುಪಿಸಿದರೆ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಹಾಗೆ ಒಂದು ಕಡೆ ನಮ್ಮ ತಾಲೂಕಿಗೆ ಅಭಿಷೇಕ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 15,000 ನೋಟ್ ಪುಸ್ತಕಗಳನ್ನ ನಮ್ಮ ತಾಲೂಕಿನ ಮಕ್ಕಳಿಗೆ ಅವರು ಕೊಡುಗೆಯಾಗಿ ನೀಡಿದ್ದಾರೆ. ಇವೆಲ್ಲರೂ ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ. ಹಾಗೆ ಬಹುಶಃ ಬೇರೆ ನಮ್ಮ ತಾಲೂಕಿನಲ್ಲಿ ಶಿಕ್ಷಕರ ಕೊರತೆಯನ್ನ ಕಾಣದಾಗೆ ಎಲ್ಲ ಅತಿಥಿ ಶಿಕ್ಷಕರ ವ್ಯವಸ್ಥೆಗೆ ಯಾವುದೇ ಅನುದಾನಗಳ ಕೊರತೆ ಆಗದಂತೆ ಕಾಲ ಕಾಲಕ್ಕೆ ನಮಗೆ ಸಂಬಳ ಎಲ್ಲ ಹುದ್ದೆಗಳನ್ನ ನಮಗೆ ಬರ್ತಾ ಇದೆ ಅಂದ್ರೆ ಆ ಅನುದಾನ ನಮ್ಮ ತಾಲೂಕಿಗೆ ಕೊರತೆಯಾಗಿಲ್ಲ. ಅದಕ್ಕೆ ಕಾರಣವೂ ಸಹ ನಮ್ಮ ಶಾಸಕರ ಒಂದು ಕಾಳಜಿಯಿಂದ ನಮ್ಮೆಲ್ಲ ಅನುದಾನಗಳು ನಮ್ಮ ಶಿಕ್ಷಣ ಇಲಾಖೆ ಬರ್ತಾ ಇದೆ. ನಮ್ಮೆಲ್ಲ ಅತಿಥಿ ಶಿಕ್ಷಕರ ಈಗಾಗಲೇ ಅವರ ಒಂದು ಅತಿಥಿ ಶಿಕ್ಷಕರ ಗೌರವ ಸಂಪಾದನೆ ಅವರಿಗೆ ಸಂದಾಯವಾಗಿದೆ. ಒಂದು ವೇಳೆ ಹಾಗೆ ಬಹುಶಃ ಈ ಚಳ್ಳಕೆರೆಯಿಂದ ಸರ್ಕಲಿಂದ ಚಿತ್ರದುರ್ಗ ರೋಡ್ ಹೋಗಿ, ಚಳ್ಳಕೆರೆಯಿಂದ ಬಳ್ಳಾರಿ ರೋಡ್ ಹೋಗಿ ಯಾವ ರಸ್ತೆಯ ನೀವು ಮೂಲಕ ಹೋದ ಸಮೇತ ಯೋಜನಾಬದ್ಧವಾಗಿ ರಸ್ತೆ ಅಗಲೀಕರಣವನ್ನು ನಾವು ಮಾಡ್ತಾ ಇದ್ದಾರೆ. ಬರೀ ರಸ್ತೆ ಅಗಲೀಕರಣ ಯೋಜನಾಬದ್ಧವಾಗಿ ಮುಂದಿನ 50 ವರ್ಷಗಳ ಕಾಲ ಸಹ ಆ ರಸ್ತೆಯಲ್ಲಿ ಮತ್ತೆಂದೂ ಕೈ ಇಡಬಾರದು. ಆ ರೀತಿಯಾಗಿ ಯೋಜನಾಬದ್ಧವಾಗಿ ರಸ್ತೆ ಅಗಲೀಕರಣವನ್ನು ಮಾಡ್ತಾ ಆ ರಸ್ತೆಗೆ ಬಹುಶಃ ಈಗಾಗಲೇ ಚಿತ್ರದುರ್ಗ ರಸ್ತೆಯಲ್ಲಿ ನೋಡಿದ್ರೆ ಹೊಸ ವಿನ್ಯಾಸದ ಮೂಲಕ ನಮ್ಮ ಪದವಿ ಕಾಲೇಜು HPBC ಪ್ರಥಮ ದರ್ಜೆ ಕಾಲೇಜಿನ ನೀವು ನೋಡಿದ್ರಿ. ಹೊಸ ಕಟ್ಟಡ ಮುಂದಿನ 3 ವರ್ಷ ಆದ್ಮೇಲೆ ಪಾರಂಪರಿಕ ಕಟ್ಟಡ ವಿನ್ಯಾಸದಲ್ಲಿ ಒಳಪಡುತ್ತೆ ಅಂತ ಹೇಳಿ ನಮ್ಮೆಲ್ಲರ ಭಾವನೆ. ಆ ಭಾವನೆಯಿಂದ ನೀವು ಹಾಗೆ ಹೋದ್ರೆ ನಮ್ಮ ತಾಲೂಕು ಆಡಳಿತ ವಿಶೇಷವಾಗಿ ಈ ವರ್ಷ ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಬಾನೆತ್ತರಕ್ಕೆ ಹಾಲು ಮತ್ತೆ ನಮ್ಮ ಭಾವಗಳನ್ನ ಆರಿಸತಕ್ಕಂಥ ಶಾಸಕರು ಯಾರಿದ್ರೆ ನಮ್ಮ ಚಳ್ಳಕೆರೆಯ ರಘುಮೂರ್ತಿ ಶಾಸಕರು ಮಾತ್ರ ಈ ನಮ್ಮ ಭಾವಗಳನ್ನು ಆರಿಸಿ ಸ್ವತಂತ್ರದ ಐಕ್ಯತೆಯ ಸಂದೇಶವನ್ನ ನಮ್ಮ ಜಿಲ್ಲೆಯ ಎಲ್ಲ ಕಡೆಗೂ ಸಾರಿದೆ ಅಂತ ಹೇಳಿ ತಪ್ಪಾಗಲಾರದು. ಹಾಗೆ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ HPP ಶಾಲೆ, ಬಿಸ್ನೀರು ಮುದ್ದಪ್ಪ ಪ್ರೌಢಶಾಲೆ ಹೊಸ ಕಟ್ಟಡಗಳನ್ನ ಅಲ್ಲಿ ನಾವು ಕೊಡೋದ್ರ ಮೂಲಕ ಮಕ್ಕಳಿಗೆ ಆ ಹೊಸ ಕಟ್ಟಡಗಳಲ್ಲಿ ಶಿಕ್ಷಣವನ್ನ ಕಲಿಸಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ. ನಮ್ಮೆಲ್ಲರಿಗೂ ಸಹ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಇರ್ತಕ್ಕಂತಹ ಕಾಳಜಿಗೆ ಮತ್ತೊಮ್ಮೆ ನಮಗೆ ಧನ್ಯವಾದಗಳನ್ನ ಹೇಳ್ತಾ ಸರ್, ಹಾಗೆ ನಮ್ಮ ತಾಲೂಕಿಗೆ ಸುಮಾರು 7 ವಸತಿ ನಿಲಯಗಳನ್ನ ವಸತಿ ಶಾಲೆಗಳನ್ನು ಮಂಜೂರು ಮಾಡಿದ್ದಾರೆ. ಅದಕ್ಕೆ ಕಾರಣಕರ್ತರು ಬೇರೆ ಯಾವ ತಾಲೂಕಲ್ಲಿ ಇಷ್ಟೊಂದು ವಸತಿ ಶಾಲೆಗಳಿಲ್ಲ, ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಇಷ್ಟು ವಸತಿ ಶಾಲೆಗಳಿದೆ. ಅದಕ್ಕೆ ಕಾರಣ ನಮ್ಮ ಜನಪ್ರಿಯ ಶಾಸಕರು. ಮೌಲಾನ ಆಜಾದ್ ವಸತಿ ಶಾಲೆ ಇದೆ, ಇದು ಬರ್ಲಿಕ್ಕೆ ಮೂಲ ಕಾರಣ ನಮ್ಮ ಶಾಸಕರು. ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಇದೆ, ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಬಾಲೆನಹಳ್ಳಿಯಲ್ಲಿ ನೋಡ್ತಾ ಇದ್ದೀರಿ. ಸುಸಜ್ಜಿತವಾದ ಕಟ್ಟಡಗಳಿದೆ, ವರ್ಷಾಂತರ ಸುಸಜ್ಜಿತವಾದ ಕಟ್ಟಡದಲ್ಲಿ ಈಗಾಗಲೇ ನೂರಾರು ಮಕ್ಕಳ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕಿನ ನಮ್ಮ ಟೌನ್ ಅಲ್ಲೇ ಅಲ್ಪಸಂಖ್ಯಾತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇದೆ. ಹಾಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯೂ ಸಹ ನಮ್ಮ ಟೌನ್ ಅಲ್ಲೇ ನಾವು ನೋಡ್ತಾ ಇದ್ದೀವಿ. ಎಲ್ಲ ಕಾರಣ ಎಲ್ಲ ಬಡ ಮಕ್ಕಳು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಮುಂದೆ ಅದರಲ್ಲಿ ಶಿಕ್ಷಣವನ್ನು ಪಡೆದು ಉನ್ನತ ಸ್ಥಾನಕ್ಕೆ ಪಡೆಯುವ ಮೇಲೆ ಅವರ ಮುಂದಾಲೋಚನೆ ಮೇರೆಗೆ ಈ ಎಲ್ಲ ವಸತಿ ಶಾಲೆಗಳನ್ನ ಮಂಜೂರು ಮಾಡಲಿಕ್ಕೆ ಅವರು ಹೈಕಾರರಾಗಿ ಶಿಕ್ಷಣ ಪ್ರೇಮಿಗಳಾಗಿ ಎಲ್ಲ ಸಾಧ್ಯ ಆಗಿದೆ. ಮತ್ತೊಮ್ಮೆ ನಿಮ್ಮೆಲ್ಲರ ಮೂಲಕ ಚಪ್ಪಾಳೆ ಮೂಲಕ ನಾನು ಮಾತಾಡ್ತಾ ಇದ್ದೇನೆ. ಹಾಗೆ ಈಗಾಗಲೇ ಹೇಳಿದ್ವಿ, ಯಾವ ಜಿಲ್ಲೆಯಲ್ಲಿ ಎಲ್ಲೂ ಸಹ ಇಲ್ಲ, ಪ್ರತಿ ವರ್ಷ ನಾವು ಹೇಳಿದ್ವಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸುಸಜ್ಜಿತವಾದ ಒಂದು ಕಟ್ಟಡದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಸರ್ಕಾರಿ ಕಾಲೇಜು ನೀವು ಅಲ್ಲಿ ಮಾಡ್ತಾ ಇದ್ದೀರಿ. ಹಾಗೆ TTDC ಬಹುಶಃ 10 ಎಕರೆ ವ್ಯಾಪ್ತಿಯಲ್ಲಿ TTDC ಒಂದು ಕಾಲೇಜನ್ನ ಉದ್ಘಾಟನೆ ಮಾಡಿ 300 ವಿದ್ಯಾರ್ಥಿಗಳಿಗೆ ಆಮೇಲೆ ಆ ವಿದ್ಯಾಭ್ಯಾಸ ಮಾಡಿ ಉದ್ಯೋಗಗಳಿದ್ದಾರೆ, ಕ್ಯಾಂಪಸ್ ಸೆಲೆಕ್ಟ್ ಮಾಡಿ ಉನ್ನತ ಒಂದು ಸಂಬಳವನ್ನು ಪಡಿತಾ ಇದ್ದಾರೆ. ಈಗಲೂ ಸಹ ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ TTDCಯಲ್ಲಿ ದಾಖಲಾಗಿರ್ತಕ್ಕಂತಹ ತಾಲೂಕು ಯಾವ್ದಾಗಿದ್ರೆ ನಮ್ಮ ಚಳ್ಳಕೆರೆ ತಾಲೂಕು ಅಂತೇಳಿ ನಾವು ತಪ್ಪಾಗಲಾರದು. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಶಾಸಕರು. ಎಲ್ಲ ಅವರ ಒಂದು ಕಾಳಜಿ ಮುಂದಾಲೋಚನೆ ಮೇರೆಗೆ ನಮ್ಮ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಿದರೆ ತಾಲೂಕು ಅಭಿವೃದ್ಧಿ ಆಗಬೇಕಂತ ಅವರಿಗೆ ಖಂಡಿತ ಅವರಿಗೆ ಗೊತ್ತಿರೋದ್ರಿಂದ ಎಲ್ಲವನ್ನು ಅವರು ಬಂದಿದ್ದಾರೆ. ಹಾಗೆ ಭವನಗಳ ಎಲ್ಲ ಸಮುದಾಯದ ಅವರ ಒಂದು ನೆಚ್ಚಿನ ಶಾಸಕ
ನಮ್ಮ ರಘುಮೂರ್ತಿ ಸಾಹೇಬರು ಅಂತ ಹೇಳಿ ನಾವು ತಪ್ಪಾಗಿ ಯಾವುದು ಇವರ ತಲೆಗೂ ಸಹ ಯಾವುದೇ ಒಂದು ಬಹುಶಃ ರಾಜ್ಯದಲ್ಲಿ ಯಾವುದೇ ಶಾಸಕ